ಬೇರಾಮತಿ ಕೆಡಿಸಿರುವ ಸಾವಿರಗಳಿಗೆ ಮಣಿಯುವೆನೋ ಸಾಧು ಜಗುಣಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವ ನಿಜವಾಗಿ ಬೇಡಿ ನಿಜದೋರ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಶುದ್ಧರನ್ನಾಗಿ ಗೈರಾಸಿ ಬೆಳೆಸಿದ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಾಳ ಬಲವೇದಾಂತಕ್ಕೆ ಸರಿ ಬಾಳ ಗಚ್ಚರಿಗೆ ಮತನಗ ಬಾಳ ಭೂತರಿಪ್ಪಲೆ ಶಾಸ್ತ್ರವೆಂಬುವ ಮಣಿಗಳು ಬಾಳ ಶಕ್ತಿಯ ಸುವಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಅಪ್ಪಂಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದಜಿಯವರ ಶ್ರೀಚರಣ ಕಮಲಗಳನ್ನು ಹೃನ್ಮಂದಿರದಲ್ಲಿ ಸ್ಥಾಪಿಸಿ ಜಗತ್ತೊಂದರು ಸಾಕ್ಷಾತ್ ಪರಶಿವನ ಅವತಾರಿಗಳು ಸಾಧು ಚಕ್ರವರ್ತಿ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ಶಿರಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾ ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ಮನದೊಳು ಸ್ಮರಿಸಿಕೊಂಡು ಇಲ್ಲಿರುವ ಸರ್ವ ಶರಣರಿಗೂ ಮತ್ತು ಶರಣೆಯರಿಗೆ ಅನೇಕ ಶರಣಾರ್ಥಿಗಳನ್ನು ತಿಳಿಸುತ್ತಾ ನಡೆದಿರುವಂಥ ಶಾಸ್ತ್ರ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 9ನೇ ಅಧ್ಯಾಯದ 25ನೇ ಶ್ಲೋಕ ದಿನ ಆಧಾರದ ವಿಷಯವಾಗಿರುವಂಥದ್ದು. ಇಲ್ಲಿ 9ನೇ ಅಧ್ಯಾಯ ಇಲ್ಲಿಯ ಪರ್ಯಂತರ ಉಪದೇಶಿಸಲ್ಪಟ್ಟಂಥ ಯಾವ ಅನೇಕ ವಿಷಯಗಳನ್ನು ಹೇಳಿ ಇವತ್ತು 26ನೇದು ಹೇಳ್ತಾರೆ. ಹೇಗೆಪ್ಪ ಅಂತಂದರೆ ಅಧಿಕಾರಿಗಳಾದ ಮಹಾತ್ಮರಿಗೆ ಬ್ರಹ್ಮಜ್ಞಾನವು ಸುಲಭವು ಮತ್ತು ಪುನರ್ಜನ್ಮವಿಲ್ಲದ ಅನಂತ ಅಖಂಡ ಆನಂದವನ್ನೀವ ಅದ್ವಯವಾದ ಮೋಕ್ಷ ಎಂಬ ಜ್ಞಾನಫಲವೂ ಸಹ ಅತಿ ಸುಲಭವೇ. ಯಾರಿಗೆ ಅಧಿಕಾರಿ ಆದಂಥವರಿಗೆ ಈ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಯೋಗ್ಯರಾದಂಥ ಅಧಿಕಾರಿಗಳು ಅಂಥ ಸದ್ಗುಣ ಸಂಪನ್ನರಾದಂಥವರು ಏನಿದ್ದಾರೆ ಅವರಿಗೆ ಬ್ರಹ್ಮಜ್ಞಾನ ಬಹಳ ಸುಲಭ ಅದ. ಅಂಥ ಮೋಕ್ಷದ ಆನಂದವನ್ನು ಪಡೀಲಿಕ್ಕೆ ಅವರಿಗೆ ಬಹಳ ಸುಲಭ ಆಗ್ತದ. ಆದರೆ ಅವರು ಅನಾಧಿಕಾರಿಗಳು ಸೂಕ್ಷ್ಮ ದೃಷ್ಟಿ ಇಲ್ಲದವರಿಗೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅನಾಧಿಕಾರಿ ಯಾರಂದ್ರೆ ಸೂಕ್ಷ್ಮ ದೃಷ್ಟಿ ಇಲ್ಲದ ಸ್ಥೂಲ ದೃಷ್ಟಿ ಐತೆ ಅವರಿಗೆ. ಬಾಹ್ಯದ ಸ್ಥೂಲ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಅನೇಕ ಭೇದಗಳು, ಅನೇಕ ರಾಗದ್ವೇಷಗಳು, ಅನೇಕ ರೀತಿ ತೋರ್ತಾವೆ. ಸೂಕ್ಷ್ಮ ದೃಷ್ಟಿ ಉಳ್ಳವರಿಗೆ ಇದರ ಅನುಭವ ಆಗ್ತದ ಅಂತ ಹೇಳ್ತಾನೆ. ಬಹುಶ್ರಮವನ್ನು ವಹಿಸಿ ಬ್ರಹ್ಮ ಪ್ರಾಪ್ತಿಯನ್ನು ಮಾಡಿಕೊಳ್ಳಬೇಕು, ಇಲ್ಲವೇ ಅವರಿಗೆ ಯಾವುದಾದರೂ ಸುಲಭವಾದ ಮಾರ್ಗವಿದೆ ಎಂಬ ಪ್ರಶ್ನೆಗೆ ಮುಂದಿನ ಶ್ಲೋಕದಲ್ಲಿ ಸುಲಭ ಮಾರ್ಗವನ್ನು ಬೋಧಿಸುತ್ತಾರೆ ಅಂತ ಹೇಳ್ತಾನೆ.
ಮತ್ತು ಅವರಿಗೆ ಭಾಳ ಕಷ್ಟ ಐತೆ ಅಲ್ರಿ, ಯಾರಿಗೆ? ಅನಾಧಿಕಾರಿಗಳಿಗೆ. ಅವ್ರಿಗೆ ಯಾವುದಾದ್ರು ಸುಲಭ ಮಾರ್ಗ ಐತೇನು ಅಂತಂದರೆ ಹೇಳ್ತಾನೆ. ಹೇಗೆಂದರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯ ಪ್ರಯಚ್ಛತಿ ತದಹಂ ಭಕ್ತ್ಯಾಪೃತಂ ಅಶ್ನಾಮಿ ಪ್ರಯತ್ ಆತ್ಮನ ಅಂತ ಹೇಳ್ತಾನೆ. ಈ ಶ್ಲೋಕನೂ ಹೇಳ್ಯಾರ ನಿನ್ನೆ ಗುರುಗಳು. ಈ ರೀತಿಯಿಂದ ನಿನ್ನೆ ಹೇಳಿದ ವಿಚಾರವೇ ಅನೇಕ ರೀತಿಯಿಂದ ಹೇಳಿ, ಈ ರೀತಿ ಕರ್ಮವನ್ನು ಸಮರ್ಪಣ ಮಾಡಿದವನಿಗೆ ಉಂಟಾಗುವ ಫಲವನ್ನು, ಅಂದರೆ ಇವೆಲ್ಲವೂ ಸಮರ್ಪಣ ಭಾವದಿಂದ ಮಾಡ್ತಕ್ಕಂಥದ್ದು ಅಂತ ನಿನ್ನೆ ಹೇಳಿದರು. ಪುಷ್ಪ ಫುಲ ತೋಯಂ ಅಂದರೆ ಜಲ, ಇವೆಲ್ಲವೂ ಭಗವಂತನಿಗೆ ಸಮರ್ಪಣ ಭಾವದಿಂದ ಮಾಡ್ತಕ್ಕಂಥವ್ರು. ಇದು ಒಂದು ಅನಾಧಿಕಾರಿಗಳಾದಂಥವರು ಮಾಡ್ತಕ್ಕಂಥದ್ದು. ಅಧಿಕಾರಿಗಳಿಗೆ ಈ ಶಾಸ್ತ್ರಗಳ ವಾಕ್ಯಗಳು, ಅದರ ವಿವೇಕ, ಆ ವೈರಾಗ್ಯ ಬಲದಿಂದ ಅವರು ತಮ್ಮ ಆತ್ಮ ಸ್ವರೂಪವನ್ನು ಸುಲಭವಾಗಿ ತಿಳಿತಾರೆ, ಇಲ್ಲ ಅಂತಿಲ್ಲ. ಆದರೆ ಅನಾಧಿಕಾರಿಗಳಿಗೆ ಅದು ಸಾಧ್ಯ ಇಲ್ಲ. ಯಾಕಂದರೆ ಅವರಿಗೆ ವಿಷಯಗಳಲ್ಲಿ ರಾಗ ಉಂಟು ಅಂತ ಹೇಳ್ತಾನೆ. ವಿಷಯಗಳಲ್ಲಿ ರಾಗ ಬುದ್ಧಿ ಇರುವುದರಿಂದ ಅವರಿಗೆ ಬಹಳ ಶ್ರಮ ಆಗ್ತದೆ. ಅವರಿಗೆ ಸುಲಭ ಮಾರ್ಗವನ್ನು ಹೇಳಿದರು. ಶುಭ ಅಶುಭ ಫಲೈರೇವಂ ಮೋಕ್ಷಸ್ಯೆ ಕರ್ಮಬಂಧನೆ ಸನ್ಯಾಸ ಯೋಗಯುಕ್ತಾತ್ಮ ವಿಮುಕ್ತೋ ಮಾಂ ಉಪಶ್ಯಸಿ ಅಂತ ಹೇಳ್ತಾನೆ. ಹೀಗೆ ಶುಭ ಮತ್ತು ಅಶುಭ ಫಲಗಳುಳ್ಳ ಕರ್ಮಗಳು, ಕರ್ಮದಲ್ಲಿ ಎರಡು ಇದಾವೆ. ಒಂದು ಶುಭ ಫಲ, ಒಂದು ಅಶುಭ ಫಲ ಅಂತ ಹೇಳ್ತಾನೆ. ಅಂದರೆ ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು. ಈ ಏನು ಮಾಡ್ತಾವಪ್ಪ ಅಂದರೆ ಬಂಧನದಿಂದ ಬಿಡುಗಡೆಯನ್ನು ಹೊಂದಿವೆ. ಅಂದರೆ ಶುಭ ಕರ್ಮದಿಂದ ಬಂಧನದಿಂದ ಬಿಡುಗಡೆ ಹೊಂದಿವೆ ಮತ್ತು ಸನ್ಯಾಸ ಮತ್ತು ಯೋಗ ಇವುಗಳಿಂದ ಕೂಡಿದ ಅಂತಃಕರಣ ಉಳ್ಳವನಾಗಿ ಮುಕ್ತನಾಗಿ ನನ್ನನ್ನು ಸೇರಿವೆ ಅಂತ ಇಲ್ಲಿ ಹೇಳ್ತಾನೆ. ಇಲ್ಲಿ ಏನಪ್ಪ ಅಂದರೆ ವೇದಾಂತ ಸಿದ್ಧಾಂತದಲ್ಲಿ ಅಂದರೆ ವೇದದ ಅಂತ್ಯಭಾಗದಲ್ಲಿ ಉಪದೇಶಿಸಲ್ಪಟ್ಟಂಥ ಏನು ಪ್ರಮಾಣ ವಾಕ್ಯಗಳಿದಾವ ಅವೇ ಸಿದ್ಧಾಂತ. ಅಂದರೆ ವೇದಗಳಲ್ಲಿ ಕೇವಲ ಸಿದ್ಧಾಂತ ಅಂದರೆ ನಾವು ಅನುಭವಿಗಳು, ಅದಕ್ಕೆ ಬಲ್ಲಂಥ ಜ್ಞಾನಿಗಳು ಮತ್ತು ಶ್ರುತಿ ಆಧಾರಿತವಾದಂಥ ಯುಕ್ತಿ ಪ್ರಮಾಣದಿಂದ ಕೂಡಿದ್ದದಕ್ಕೆ ಸಿದ್ಧಾಂತ ಅಂತಾರೆ. ನಿರ್ಣಯ ಆಗಿರ್ಬೇಕು. ಅದರಲ್ಲಿ ಯಾರೇ ಬಂದು ತರ್ಕ ಮಾಡಿದರೂ ಕೂಡ ಆ ತರ್ಕಕ್ಕೆ ಆ ವಿಷಯ ನಿಲ್ಕಂಗಿಲ್ಲ. ಒಂದು ಸಲ ನಿರ್ಣಯ ಆಯ್ತು ಅಂದ್ರೆ ಅದನ್ನು ಎಷ್ಟೇ ಜನ ಬಂದು ತರ್ಕ ಮಾಡಿದ್ರು ಕೂಡ ಅದಕ್ಕೆ ಅವ್ರಿಗೆ ಯಾವ ದೃಷ್ಟಾಂತನೂ ಹೇಳಕ್ಕೆ ಬರಲ್ಲ. ಅದು ಸಿದ್ಧಾಂತ. ಅಂತಹ ಸಿದ್ಧಾಂತದಲ್ಲಿ ಏನದಪ್ಪ ಸಿದ್ಧಾಂತದ ಅಂದರೆ ಆತ್ಮನು ಯಾವ ಕ್ರಿಯೆಗೂ ಕರ್ತನೂ ಅಲ್ಲ. ಇದೇ ವೇದಾಂತದ ಸಿದ್ಧಾಂತ. ಆತ್ಮನು ಯಾವುದೇ ಕ್ರಿಯೆ ಇರಲಿ, ಯಾವುದೇ ಕ್ರಿಯೆ ಅಂದರೆ ಶರೀರ ಇಂದ್ರಿಯಿಂದ ನಡೀತಕ್ಕಂಥ ಅನೇಕ ಕ್ರಿಯೆಗಳು ಉಂಟು. ಶರೀರ ಐತೆ ಅಂದಮೇಲೆ ಅದಕ್ಕೆ ಕ್ರಿಯೆ ಇದ್ದೇ ಇರ್ತಾವೆ. ಇಂದ್ರಿಯ ಇದಾವೆ, ಕರ್ಮೇಂದ್ರಿಯಗಳು ಇದಾವೆ, ಜ್ಞಾನೇಂದ್ರಿಯಗಳು ಇದಾವೆ. ಇವೆಲ್ಲ ಕ್ರಿಯೆ ನಡೆದರೂ ಕೂಡ ಆತ್ಮನು ಅಕರ್ತ. ಇದು ಸಿದ್ಧಾಂತವಾದಂಥದ್ದು ಮಾತು. ಮತ್ತು ಕರ್ಮವೂ ಅಲ್ಲ, ಪ್ರೇರಕನೂ ಅಲ್ಲ. ಅವನು ಪ್ರೇರಣೆ ಮಾಡ್ತಾನೇನ್ರಿ, ಇದು ಮಾಡುವಂಥ ಪ್ರೇರಕನೂ ಅಲ್ಲ ಎಂದು ಹೇಳಿದೆ. ಇಂಥ ಅಕರ್ತ ಆತ್ಮನಲ್ಲಿ ಶುದ್ಧವಾದ ಆತ್ಮ ಶುದ್ಧತ್ವವನ್ನು ತಿಳಿಯದ ಮೂಢರು. ಯಾರು? ಅಕರ್ತನಾದಂಥ ಆತ್ಮನಲ್ಲಿ. ಮತ್ತೆ ಅವನ ಹೆಂಗ ಇದನ್ನ ಅಕರ್ತ ಅಂದ್ರೆ ಕರ್ತ ಇಲ್ಲ. ನಾ ಮಾಡುವ ನಮ್ಮ ಬುದ್ಧಿ ಎಲ್ಲಿ ಅದ ಅಂದ್ರೆ ಇಲ್ಲಿ ಅಹಂಕಾರದಲ್ಲಿ ಐತೆ, ಆತ್ಮನಲ್ಲಿ ಇಲ್ಲ. ಇದು ಕರ್ತೃತ್ವ, ನಾನು ಕರ್ತ ನಾ ಭೋಕ್ತ ಅನ್ನೋದಾಗ ಎಲ್ಲಿ ಅಹಂಕಾರ ಬರ್ತದ ಅಲ್ಲಿ ಇವು ತೋರ್ತಾವ. ಆತ್ಮನು ಇದಕ್ಕೆ ಸಾಕ್ಷಿ ಇದಾನ. ಅವನು ಅಕರ್ತ ಭೋಕ್ತ. ಜ್ಞಾನಿಗಳು ಹಿಂಗೆ ತಿಳಿದಿರೋದ್ರಿಂದ ಅವ್ರು ಏನೇ ಕ್ರಿಯೆ ನಡೆದ್ರು ಕೂಡ ಅದರಲ್ಲಿ ಅವ್ರು ಕೂಡಂಗಿಲ್ಲ. ಅಜ್ಞಾನಿಗಳು ನಾನು ಅಭಿಮಾನ ವಹಿಸ್ಕೊಳ್ತಾರೆ. ನಾನು ಕರ್ತ, ನಾ ಹೀಗೆ ಮಾಡಿದೆ, ನನ್ನಿಂದ ಜರುಗಿತು, ನನ್ನಿಂದ ಆಯ್ತು. ಈ ಕರ್ತೃತ್ವ ಬುದ್ಧಿ ಉಳ್ಳವರಾಗಿರೋದ್ರಿಂದ ಇವರಿಗೆ ಮೂಢರು ಅಂತ ಕರೆದ್ರು. ಅವರು ಮೂಢರು ಕರ್ತೃತ್ವವನ್ನು ಆರೋಪಿಸುತ್ತಾರೆ. ಇವರಾದರೂ ಒಪ್ಪಿಕೊಂಡರಲ್ಲ ನಾವು ಕರ್ತ ನಾ ಭೋಕ್ತ ಅಂತ. ಇದನ್ನು ಖರೆ ಏನಂದ್ರೆ ಇದನ್ನು ಸುಳ್ಳೆ. ಇವ್ರು ಎಷ್ಟೇ ಹೇಳಿ ನಾನು ಕರ್ತ ನಾ ಭೋಕ್ತ ಅಂತ ಹೇಳಿದ್ರು ಇದು ಸತ್ಯವಾದ ಮಾತಲ್ಲ. ಯಾಕೆ? ಆರೋಪ ಆಗ್ಯದ ಆತ್ಮನ ಮೇಲೆ. ಅವನು ಮೊದಲೇ ಅವನು ಅಕರ್ತ ಇದಾನ. ಹೀಗೆ ಆತ್ಮನನ್ನು ತಿಳಿದ ವಿವೇಕಿಗಳು ಅಂದರೆ ಯಥಾರ್ಥವಾಗಿರುವಂಥ ಆತ್ಮ ಸ್ವರೂಪವನ್ನು ಇದ್ದಕ್ಕಿದ್ದಂತ ತಿಳಿದಂಥ ವಿವೇಕಿಗಳು
ತಾವು ಶುದ್ಧ ಅಕರ್ತ ಆತ್ಮ ಸ್ವರೂಪರೇ ಎಂದು ತಿಳಿಯುತ್ತಾರೆ. ಅವ್ರು ಹೆಂಗೆ ತಿಳಿದವರು ವಿವೇಕಿಗಳು? ತಾವು ಶುದ್ಧ ಅಂದ್ರೆ ಅಲ್ಲಿ ಏನು ದೋಷ ಇಲ್ಲ ಆತ್ಮನಲ್ಲಿ. ದೋಷ ಎಲ್ಲಿ ಹೇಳಕ್ ಬರ್ತದೆ? ಇಂದ್ರಿಯ ಅಂತಃಕರಣಕ್ಕೆ ದೋಷ ಹೇಳಕ್ ಬರ್ತದೆ, ಆತ್ಮನಿಗೆ ದೋಷ ಇಲ್ಲ. ಆತ್ಮ ಅಂತಃಕರಣಕ್ಕೆ ಸಾಕ್ಷಿ ಇದ್ದಾನ, ಅವನು ಪರಿಶುದ್ಧ ಇದ್ದಾನ, ಅಮಲ ಸ್ವರೂಪ ಅಂತ ಕರ್ಕೊಂಬಂದಾರ. ಅವನಲ್ಲಿ ಯಾವ ದೋಷನೇ ಇಲ್ಲ. ಮತ್ತೆ ಅವನು ದೋಷ, ನಾನು ದೋಷವುಳ್ಳವನಂತ ನೀ ತಿಳಿತಿದ್ದೆ ಅಂದ್ರೆ ಇದು ಆರೋಪ ಆಗ್ಯದ ಅಷ್ಟೇ. ಆತ್ಮನ ಮೇಲೆ ಆರೋಪ ಐತೆ, ಆತ್ಮನಲ್ಲಿ ಯಾವ ದೋಷ ಇಲ್ಲ. ಹೀಗೆ ಇದ್ದು ಅಕರ್ತ ಆತ್ಮ ಸ್ವರೂಪರೆಂದು ತಿಳಿಯುತ್ತಾರೆ. ಈ ರೀತಿ ಸ್ವರೂಪದಲ್ಲಿ ಕರ್ತೃತ್ವ ಬುದ್ಧಿಯನ್ನು ತ್ಯಜಿಸುವುದೇ ಅಂದ್ರೆ ಕರ್ತೃತ್ವ ಬುದ್ಧಿ, ಕರ್ತ ಭೋಕ್ತ ಎಂಬ ಬುದ್ಧಿ ಏನದ, ನಾನು ಮಾಡೋನು ನನ್ನಿಂದ ಅಂತ ಏನೈತಲ್ಲ, ಇವೆಲ್ಲವೂ ಕರ್ತೃತ್ವ ಬುದ್ಧಿ. ಈ ಬುದ್ಧಿಯನ್ನು ತ್ಯಜಿಸುವುದೇ ಸರ್ವಕರ್ಮ ಸಮರ್ಪಣ ಅಂದ್ರು. ನೀ ಎಲ್ಲ ಕರ್ಮಗಳನ್ನು ಬಿಟ್ಟಂತೆ ಆಯ್ತು ನೋಡವ. ಎಲ್ಲಿವರೆಗೆ ಈ ಬುದ್ಧಿ ನಮ್ಮಲ್ಲಿ ಉದಯ ಆಗಿಲ್ಲ ಅಲ್ಲಿವರೆಗೆ ನಾವು ಕರ್ಮದಲ್ಲಿ ತೊಡಗಿವೆ ಅಂತ ಅರ್ಥ. ಅದು ಯಾವುದೇ ಶರೀರ ಇಂದ್ರಿಯಗಳಿಂದ ನಡೀಲಿ, ಅನೇಕ ಕರ್ಮಗಳು ನಡೀತಾವ ಜಗತ್ತಿನಲ್ಲಿ. ಶರೀರ ತೊಟ್ಟಿ ಒಂದು ಸುಮ್ಮನೆ ಯಾರು ಕೂತಿಲ್ಲ, ಏನಾದ್ರೂ ಒಂದು ಕ್ರಿಯೆ ನಡೆದೇ ಇರ್ತದೆ. ಶರೀರ ಬಾಹ್ಯ ಸ್ಥೂಲ ಶರೀರದ ನಡೆದೇ ಇದ್ರೂ ಕೂಡ ಅಂತಃಕರಣದಲ್ಲಿ ಆದ್ರೆ ನಡೀತಾ ಇರ್ತದೆ. ಇವೆಲ್ಲವೂ ಏನು ಮಾಡ್ತಾವ ಅಂತಂದ್ರೆ, ಎಲ್ಲಿವರೆಗೆ ನಿನಗೆ ಅದರಲ್ಲಿ ಅಭಿಮಾನ ಐತೆ ಅಲ್ಲಿವರೆಗೆ ನೀನು ಬದ್ಧ. ಯಾವಾಗ ಇದು ಸಮರ್ಪಣ ಭಾವ, ಯಾವಾಗ ಬರ್ತದೆ ಸಮರ್ಪಣ ಭಾವ? ನಾ ಅಕರ್ತ ಅಂತ ಯಾವಾಗ ನೀ ತಿಳಿದಿದೆ ಅವಾಗ ಸಮರ್ಪಣ ಭಾವ ಬರ್ತದೆ. ಅದಕ್ಕೆ ಸಮರ್ಪಣ. ಈ ರೀತಿ ಈಶ್ವರಾರ್ಪಣ ಬುದ್ಧಿಯಿಂದ ಲೌಕಿಕ ವೈದಿಕ ಕರ್ಮಗಳನ್ನು ಆಚರಿಸುವರು ಶುಭ ಅಶುಭ ಫಲವುಳ್ಳ ಸುಖ ದುಃಖ ಪ್ರದಗಳ ಸ್ವರ್ಗ ನರಕವೇ ಹೇತುಗಳು. ಆದ ಕರ್ಮರೂಪ ಬಂಧನದಿಂದ ಬಿಡಿಸಿಕೊಳ್ಳಬಹುದು ಅಂದ್ರು ಅವ್ರು ಬಿಡಿಸಿಕೊಳ್ಳಬಹುದು. ತಿಳ್ಕೊಂಡ್ರೆ ಬಿಡಿಸಕ್ ಬರ್ತದ, ತಿಳಿಲಿಲ್ಲಪ್ಪ ಅಂದ್ರೆ ಇದ್ರಾಗ ಬಂಧನಕ್ಕೆ ಒಳಗಾಗ್ತಾನ ಅಂತ. ಯಾಕೆ ಅಂದ್ರೆ ಕರ್ಮಣ್ಯೇ ವಾಧಿಕಾರಸ್ಥೆ ನಿಯಂತು ಕುರು ಕರ್ತವ್ಯಂ ಎಂದು ವಿಹಿತ ಕರ್ಮಗಳು ಮಾಡಲು ಯೋಗ್ಯವಾದವುಗಳೆಂಬ ವಿಧಿಗೆ ಅನುಸಾರವಾಗಿ ಅಂಥ ವಿಹಿತ ಕರ್ಮಗಳು ಮಾಡುವುದರಿಂದ ಅಶುಭವು ಹೇಗೆ ಉಂಟಾಗುತ್ತದೆ? ಈಗ ವೇದಗಳಲ್ಲಿ ಏನು ಹೇಳ್ತದೆ ಕರ್ಮಕಾಂಡದಲ್ಲಿ ಅಂದ್ರೆ ನಿಷೇಧ ಕರ್ಮಗಳನ್ನು ತ್ಯಾಗ ಮಾಡು, ಶುಭ ಕರ್ಮಗಳನ್ನು ಮಾಡು ಅಂತ ಹೇಳಿತು. ಹೀಗೆ ಹೇಳಿದ್ದು ಒಳ್ಳೆಯದನ್ನು ಮಾಡುವುದರಿಂದ ಕೆಟ್ಟದಾಗುವುದು ಎಲ್ಲಿಯೇ ಕಂಡಿಲ್ಲವಲ್ಲ. ಅಲ್ಲಿ ಹೇಳಿದ್ದು ಮಾತೇನು ಸುಳ್ಳು ಐತಿ ಅನ್ನೋದು ಇಲ್ಲ. ಒಳ್ಳೆಯವು ಮಾಡಿದ ಕೆಟ್ಟದಾಗ್ತದ ಅಂತ ಹೇಳ್ಯಾರ, ಕೆಟ್ಟ ಕರ್ಮದಿಂದ ಕೆಟ್ಟದಾಗ್ತದ ಅಂತ ಹೇಳ್ಯಾರ, ಒಳ್ಳೆ ಕರ್ಮದಿಂದ ಕೆಟ್ಟದಾಗ್ತದ ಅಂತ ಹೇಳಿಲ್ಲ. ಕೆಟ್ಟದನ್ನ ಬಿಡಿಸೋದಕ್ಕೆ ಒಳ್ಳೆ ಕರ್ಮ ಹೇಳ್ಯಾರ. ಹೀಗೆ ಹೇಳಿದ್ರು ವಿಹಿತ ಕರ್ಮಗಳೇ ಆಗಲಿ ಅನುಷ್ಠಾನದಲ್ಲಿ ಲೋಪವಿದ್ದರೆ ಅವು ಅಶುಭ ಫಲವನ್ನು ಕೊಡುತ್ತವೆ. ಅವು ಕೂಡ ಲೋಪ ದೋಷ ಆಯ್ತಪ್ಪ ಅಂದ್ರೆ ನೀನು ಒಳ್ಳೇದೇ ಮಾಡಿದೆ, ಅದ್ರಾಗ ಸ್ವಲ್ಪ ತಪ್ಪಿತ್ತಂದ್ರೆ ಅದು ನಿನಗೆ ಕೆಟ್ಟದೇ ಪರಿಣಾಮ ಆಗ್ತದ. ನಾವು ಅನ್ಕೊಂಡಿ ಒಳ್ಳೆವು ಮಾಡಿವಿ ಅಂತ, ಅದ್ರಾಗ ಸ್ವಲ್ಪ ದೋಷ ಇತ್ತಂದ್ರೆ ಅದು ಕೆಟ್ಟದೇ ಪರಿಣಾಮ ಆಗ್ತದ. ಅದಕ್ಕೆ ಸವಾಗ ವಜ್ರೋ ಯಜಮಾನ ನಸ್ತಿ ಸ್ವರಲೋಪವುಳ್ಳ ಮಂತ್ರವು ವಾಕ್ ರೂಪವಾದ ವಜ್ರವಾಗಿ ಯಜಮಾನನ್ನು ಹಿಂಸಿಸುವುದು ಎಂಬ ಪ್ರಮಾಣದಂತೆ ಮಂತ್ರ ತಂತ್ರ ಸ್ವರ್ಣಗಳು ದ್ರವ್ಯ ಕಾಲಾದಿಗಳ ನಿಯಮದಲ್ಲಿ ವಿಪರೀತ ಉಂಟಾದರು ಭಿನ್ನವಾದರೂ ವಿಹಿತ ಕರ್ಮಗಳನ್ನು ಸಹ ಅಶುಭ ಫಲವನ್ನು ಕೊಡುವುದೆಂಬುದು ಸ್ಪಷ್ಟವೇ ಆಗಿದೆ. ಸ್ವಲ್ಪದರಲ್ಲಿ ದೋಷ ಬಂತಪ್ಪ ನೀ ಮಾಡೋ ಕಾರ್ಯದಲ್ಲಿ ಅಂದ್ರೆ ಅದು ನಿನಗ ದುಃಖವನ್ನೇ ಉಂಟು ಮಾಡ್ತದ. ಹೀಗೆ ಹೇಳಿದ್ದು ಕರ್ಮದೋಷವು ಪರಿಹಾರವಾಗುವುದಕ್ಕೆ ಮಾರ್ಗವಾವುದು. ಇವೆಲ್ಲ ದೋಷ ಇದಾವ ಅಂತ ಹೇಳಿದ್ರೆ ಇದು ಪರಿಹಾರ ಆಗಕ್ಕೆ ಮಾರ್ಗ ಯಾವುದಪ್ಪ ಅಂದ್ರೆ ನೇಹಾಭಿಕಮ ಕ್ರಮನಾಸ್ತ್ಯು ಪ್ರತಿಯೋನ್ ವಿದ್ಯತೆ ಎಂಬ ನ್ಯಾಯದಂತೆ ಇದನ್ನ ಪರಿಹಾರ ಮಾಡಿಕೊಳ್ಳಬೇಕಾಗಿತ್ತು. ಈ ದೋಷದಿಂದ ಅಂದ್ರೆ ಈಶ್ವರ ಅರ್ಪಣ ಬುದ್ಧಿಯಿಂದ ಶ್ರದ್ಧಾ ಭಕ್ತಿಗಳ ಬಲದಿಂದ ಮಾಡುವ ಕರ್ಮಗಳಲ್ಲಿ ವ್ಯತ್ಯಾಸ ಉಂಟಾದರೂ ಪ್ರತ್ಯಯ ಮೊದಲಾದ ದೋಷಗಳು ಉಂಟಾಗುವುದಿಲ್ಲ ಅಂದರು. ಈಶ್ವರ ಅರ್ಪಣ ಬುದ್ಧಿ ಏನೇ ಮಾಡಿದ್ರು ಕೂಡ ಅದು ಭಗವಂತನ ಇಚ್ಛೆ ಅನುಸಾರ ಅಂತ ತಿಳ್ಕೊಂಡು ನಡೀತಕ್ಕಂಥದ್ದು. ಇದು ತಾನು ಅದರಲ್ಲಿ ಕರ್ತೃತ್ವ ಬುದ್ಧಿಯನ್ನು ವಹಿಸಿಕೊಳ್ಳೋದಿಲ್ಲ, ಅದಕ್ಕೆ ಅಭಿಮಾನ ಇರಂಗಿಲ್ಲ ಅಂತ. ಹೀಗೆ
ಇದೇ ಕರ್ಮಚಕ್ರದಿಂದ ಪಾರಾಗುವ ಉಪಾಯ. ನೀ ಸರಳ ಐತಲ್ಲ ಇದು. ಸುಮ್ಮನೆ ಅದನ್ನ ಮೈ ಮೇಲೆ ಹಾಕ್ಕೊಂಡು ಕೇಸಿ ಇದು ನಂದು ನಂದು ನನ್ನಿಂದ ಆಯ್ತು, ಆದಾಗ ಸುಖ ಅನಿಸ್ತು, ಆಗಲಿಲ್ಲ ಅಂದ್ರೆ ದುಃಖ ಅನಿಸ್ತು. ಈ ದುಃಖಕ್ಕೆ ಒದ್ದಾಡೋದಕ್ಕಿಂತ ಇದ್ದದ್ದನ್ನ ಒಪ್ಪಿಗೆ ಕಡಿಗಿರೋದು ಬಹಳ ಚಲೋ ಅಲ್ಲ. ಏನಾಗಬೇಕು, ನಾವು ಮಾಡಿದ್ರೆ ಆಗ್ತದೇನು? ಕರ್ಮಗಳು ಮಾಡೋದು, ಕರ್ಮ ಜಡ ಇದಾವ, ಜಡವಾದ ಕರ್ಮಗಳು ಫಲ ಕೊಡಂಗಿಲ್ಲ. ಆ ಕರ್ಮಕ್ಕೆ ಕರ್ತನಾದಂಥ ಮಾಯಾ ವಿಶಿಷ್ಟ ಚೇತನನಾದ ಈಶ್ವರನ ಫಲದಾತ ಇದ್ದಾನೆ. ನೀ ಬೇಕಾದ ಕರ್ಮ ಮಾಡಿ ಖರೆ ಅದಕ್ಕೆ ಫಲ ಕೊಡೋರು ಯಾರು? ಕರ್ಮಗಳು ಕೊಡ್ತವೇನು? ಜಡವಾದ ಕರ್ಮಗಳು ಕೊಡಂಗಿಲ್ಲ. ಅದಕ್ಕೆ ಆ ಈಶ್ವರನ ಫಲದಾತನು ಅಂದ್ರೆ ನೀ ಕರ್ಮದಲ್ಲಿ ಅಭಿಮಾನ ಮಾಡಿಕೆ ಯಾಕೆ ಇಡ್ತದೆ ಅಂದ್ರೆ ಅವರು ಎಲ್ಲ ಭಗವಂತಂದಂತ ಹೇಳೋದಕ್ಕೆ ಸುಮ್ಮನೆ ನೀ ಮಾಡಂಗ ಮಾಡೋದನ್ನ ಅದು ಯಾವುದು ವಿಹಿತವಾದದ್ದೇ ಅಂದ್ರೆ ಅವರು, ನಿಷೇಧವಾದದ್ದಲ್ಲ. ಸನ್ಯಾಸ ಯೋಗಯುಕ್ತ ಆತ್ಮ ಎಂದರೆ ಅವುಗಳಲ್ಲಿಯೂ ಪದಕ್ಕೆ ಬಿಡಿಯಾದ ಅರ್ಥವನ್ನು ಹೇಳುತ್ತಾರೆ. ಇಲ್ಲಿ ಸನ್ಯಾಸ ಯೋಗಯುಕ್ತ ಆತ್ಮ ಅಂತ ಒಂದು ಶಬ್ದ ಬಂದದಲ್ಲ. ಸನ್ಯಾಸ ಅಂದ್ರೆ ಏನಪ್ಪಾ ಅಂತಂದ್ರೆ, ಸನ್ಯಾಸವೆಂದರೆ ಸರಿಯಾಗಿ ಬಿಡುವುದು ಅಥವಾ ಸರಿಯಾಗಿ ಸ್ಥಾಪಿಸುವುದು ಎಂದು ಸನ್ಯಾಸ ಪದಕ್ಕೆ ಎರಡು ಅರ್ಥ ಇದೆ. ಸರಿಯಾಗಿ ಬಿಡೋದು, ಸರಿಯಾಗಿ ಸ್ಥಾಪನೆ ಮಾಡುವುದು. ಅಂದ್ರೆ ತನ್ನಿಂದ ಪಡೆಯುವ ಕರ್ಮವನ್ನು, ಕರ್ಮ ಫಲವನ್ನು ಪರಮೇಶ್ವರನಲ್ಲಿ ತ್ಯಾಗ ಮಾಡುವುದೇ. ಅಂದರೆ ಎಲ್ಲವನ್ನು ಪರಮೇಶ್ವರನು ಮಾಡುತ್ತಾನೆ, ನಾನು ಅಕರ್ತ ಎಂದು ಕರ್ತೃತ್ವ ಬುದ್ಧಿಯನ್ನು ತ್ಯಾಗ ಮಾಡುವುದೇ ಸನ್ಯಾಸ ಅಂತ. ನನ್ನಲ್ಲಿ ಅಕರ್ತೃತ್ವ, ನಾ ಮಾಡೋನಲ್ಲ, ಅದು ಭಗವಂತನ ಇಚ್ಛೆ ಅಂತ ನಡೆಯೋದು. ನನ್ನಿಂದ ಏನು ಮಾಡೋದಿಲ್ಲ, ನಾನು ಅಕರ್ತ ಇದೆ. ನಾ ಮಾಡೋನು ಅಲ್ಲ, ಬಿಡೋನು ಅಲ್ಲ, ಇದ್ರದ್ದು ಫಲದಾತನೂ ಅಲ್ಲ, ಭಕ್ತನೂ ಅಲ್ಲ. ಈ ಶರೀರಕ್ಕೆ ಬಂದಿರತಕ್ಕಂಥ ಸುಖ ದುಃಖಗಳು ನನ್ನ ಆಧಾರ ಅಲ್ಲ, ಪರಮಾತ್ಮನ ಇಚ್ಛೆ ಅಂತ ನಡೀತಾವ ಅಂತ ತಿಳ್ಕೊಂಡು ತಾನು ಅದರಿಂದ ಕೂಡಲಾರ್ದಂಗೆ ಇರ್ತಕ್ಕಂಥದ್ದು ಇದೇನದ ಸನ್ಯಾಸ ಅಂತ ಹೇಳ್ತಾನೆ. ಮತ್ತೆ ಯೋಗ ಎಂದರೆ ಉಪಾಯ ಅಥವಾ ಯುಕ್ತಿ. ಒಂದು ಉಪಾಯ ಅಂದ್ರೆ ಯೋಗ ಅಂದ್ರೆ ಯುಕ್ತಿ, ಉಪಾಯ. ಅದು ಯಾವುದಂದ್ರೆ ಕರ್ಮ ಬಂಧನದಿಂದ ಬಿಡಿಸಿಕೊಳ್ಳಲು ಸನ್ಯಾಸವೇ ಉಪಾಯವಾದುದರಿಂದ ಅದೇ ಯೋಗ ಅಂದ್ರೆ ಅವರು. ಇಲ್ಲಿ ಕರ್ಮ ಬಂಧನದಿಂದ ನೀ ಬಿಡುಗಡೆ ಆಗ್ಬೇಕಾದ್ರೆ ಇದೇ ಒಂದು ಉಪಾಯ. ಹೆಂಗ ಎಲ್ಲ ಮಾಡ್ತಾನ, ಆದ್ರೆ ಅದರಲ್ಲಿ ಯಾವ ಅಭಿಮಾನ ಇಲ್ಲ ಅವನಿಗೆ. ಕ್ರಿಯೆ ಬಿಟ್ಟಿಲ್ಲ, ಕ್ರಿಯೆ ನಡೆದವ, ಆದರೆ ತಾನು ಮಾತ್ರ ಅದರಲ್ಲಿ ಅಭಿಮಾನ ವಹಿಸಿಕೊಂಡಿಲ್ಲ. ಇನ್ನು ಯುಕ್ತ ಎಂದರೆ ಕೂಡಿದವನು ಅಥವಾ ಆಸಕ್ತಿಯುಳ್ಳವನು. ಆತ್ಮ ಎಂದರೆ ಮನಸ್ಸು ಅಥವಾ ಅಂತಃಕರಣ. ಮೇಲೆ ಹೇಳಿದ ಸನ್ಯಾಸ ಯೋಗದಲ್ಲಿ ಆಸಕ್ತವಾದ ಮನಸ್ಸುಳ್ಳವನೇ ಸನ್ಯಾಸ ಯೋಗ ಯುಕ್ತಾತ್ಮ ಎಂದು ಹೇಳಿಸಿಕೊಳ್ಳುತ್ತಾನೆ ಅಂತ ಇಲ್ಲಿ ಹೇಳಿಕೆ ಅಂತ ಬಂದರು. ಈಗ ಇದರಿಂದ ಏನಾಗ್ತದ್ರಿ ಅಂದ್ರೆ, ಇದನ್ನೇ ವಿಧೇಯ ಮುಕ್ತಿ ಎಂದು ಸಹ ಹೇಳಬಹುದು, ಅಥವಾ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಭಾವದಿಂದಿದ್ದು ಈಶ್ವರಾರ್ಪಣ ಬುದ್ಧಿಯುಂಟಾಗಿ ಇದರಿಂದ ಈಶ್ವರನು ತನ್ನನ್ನು ಅನುಗ್ರಹಿಸಲೆಂದು ಕೋರಿಕೆ ಸಹ ಇಲ್ಲದೆ, ನಾವು ಏನೇ ಮಾಡಿದರೂ ಕೂಡ ಅದರಲ್ಲಿ ಒಂದು ಇಚ್ಛೆ ಅಪೇಕ್ಷೆ ಇಟ್ಟಿರ್ತೀವಲ್ಲ, ನನಗಿಂಥದ್ದು ಭಗವಂತ ಮಾಡಿಕೊಡಲಿ, ಫಲಪ್ರಾಪ್ತಿ ಮಾಡಿಕೊಡಲಿ. ನಾವು ಸಮರ್ಪಣೆ ಮಾಡೀವಿ, ಆದ್ರೆ ನಮ್ಮದು ಕೋರಿಕೆ ಇರ್ತಾವ. ಆದ್ರೆ ವಿವೇಕಿಗಳಲ್ಲಿ ಕೋರಿಕೆ ಇಲ್ಲ. ಯಾಕಂದ್ರೆ ಅವ್ರು ಎಕ್ಕಡೆ ನೋಡಿದ್ರು ನಾವು ಪರಮಾತ್ಮನ ನೋಡ್ತಾರ, ಅವರು ಅದನ್ನು ಬಿಟ್ಟು ಬೇರೆ ನೋಡಂಗಿಲ್ಲ. ತನ್ನಲ್ಲಿಯೂ ಅದನ್ನು ನೋಡ್ತಾರ, ಹೊರಗೂ ಅದೇ ನೋಡ್ತಾರ. ಅಂದಾಗ ಅವ್ರಿಗೆ ಭೇದ ಇಲ್ಲ, ಅದಕ್ಕೆ ಅವ್ರಿಗೆ ಏನು ಅಪೇಕ್ಷೆನೂ ಇಲ್ಲ. ಯಾಕೆ? ಪರಮಾತ್ಮನೇ ತನ್ನ ಸ್ವರೂಪ ಆದಾಗ ಬೇಡಕ್ಕೆ ಏನೈತಿ ಈ ಜಗತ್ನಾಗ? ಪರಮಾತ್ಮಕ್ಕಿಂತ ಶ್ರೇಷ್ಠವಾದದ್ದು ವಸ್ತು ಐತಿ ಈ ಜಗತ್ನಾಗ? ಪರಮಾತ್ಮನೇ ಸರ್ವಕ್ಕೆ ಶ್ರೇಷ್ಠ ಇದ್ದಾನೆ. ಅಂಥದ್ದೇ ನನ್ನಲ್ಲಿದ್ದಾಗ ಮತ್ತೆ ಉಳಿದದ್ದೇ ಯಾಕೆ ಬೇಡಬೇಕು? ಅವರಲ್ಲಿ ಕೋರಿಕೆ ಇಲ್ಲ. ಮತ್ತೆ ಇಲ್ಲದೇ ಇದ್ರೂ ಕೂಡ ನಿತ್ಯ ನೈಮಿತ್ತಿಕಾದಿ ಕರ್ಮಗಳನ್ನು ಆಚರಿಸುತ್ತಾ ಅದರಿಂದ ಆಗುವ ಚಿತ್ತಶುದ್ಧಿ ದ್ವಾರ ಆತ್ಮವಿಜ್ಞಾನ ಉಳ್ಳವನಾಗಿ ನಾನು ಕರ್ಮಕ್ಕೆ ಕರ್ತನಲ್ಲ ನಾವು ತಿಳಿದಲ್ಲ. ಬಿಟ್ಟಿಲ್ಲ, ನಿತ್ಯ ಕರ್ಮಗಳಲ್ಲಿ ಐದಾವ. ಮತ್ತೆ ಸಹಜವಾಗಿ ನಿತ್ಯ ಕರ್ಮ ನೈಮಿತ್ತಿಕ ಕರ್ಮಗಳು ಇದ್ದೇ ಇರ್ತಾವ ಜಗತ್ತಿನಲ್ಲಿ. ಸಂಸಾರಿಸ್ತಿರ್ಬೋದು, ಪ್ರಪಂಚಿಕರು ಐದರಂದ್ಮೇಲೆ ಅವ್ರಿಗೆ ಬಿಡ್ತವೆ. ನೀವು ನಿತ್ಯ ಕರ್ಮಗಳು, ಊಟ ಮಾಡೋದು, ಮಲಗೋದು, ಸ್ನಾನ ಮಾಡೋದು ಇದ್ದೇ ಇರ್ತವೆಲ್ಲವು ನಿತ್ಯ ಕರ್ಮಗಳು. ಏನು ದನ ಇದ್ದಂಗೆ ಹುಟ್ಟಿದಾಗಲಿಂದ ಸಾಯತಾನ ಹಂಗೆ ಇರ್ತವೆ? ಇಲ್ಲ, ಮನುಷ್ಯ ಏನಾದರೂ ಒಂದು ವ್ಯವಹಾರ ಮಾಡ್ತಾ ಇರ್ತಾರೆ. ನೈಮಿತ್ತಿಕ ಕರ್ಮಗಳು ಯಾವುದಾದ್ರೂ ಒಂದು ಸಂದರ್ಭ ಬಂದಾಗ ಮಾಡ್ತಕ್ಕಂಥ ಕರ್ಮಗಳು, ಪುಣ್ಯ ದಾನ ಧರ್ಮ ಪುಣ್ಯ ಪರೋಪಕಾರ ಕಾರ್ಯಗಳು ಮಾಡ್ತಾರಿಲ್ಲ.
ಇವೇನು ನಿತ್ಯ ಮಾಡ್ತಾರೇನು? ಪುಣ್ಯ ಪರೋಪಕಾರ ಕರ್ಮಗಳು, ಉತ್ತಮವಾದ ಸತ್ಪಾತ್ರಕ ದಾನ ಏನೇ ಮಾಡಲಿ ಅವು ಏನು ದಿವಸ ಅಂತ ಮಾಡಂಗಿಲ್ಲ, ನೈಮಿತ್ತಿಗೆ ಯಾವಾಗ ಒಂದು ಸಮಯದಲ್ಲಿ ಮಾಡ್ತಕ್ಕಂಥದ್ದು. ಆದ್ರೂ ಇಷ್ಟೆಲ್ಲ ಮಾಡಿದ್ರು ಕೂಡ ಅವ್ರು ಹೆಂಗಿದಾರಂದ್ರೆ ಅವರಲ್ಲಿ ಚಿತ್ತಶುದ್ಧಿ ದ್ವಾರ ಆತ್ಮವಿಜ್ಞಾನವುಳ್ಳವನಾಗಿ, ಅವರಲ್ಲಿ ಯಾಕೆ ಚಿತ್ತಶುದ್ಧಿ ಐತಂದ್ರೆ ಅಲ್ಲಿ ರಾಗ ಇಲ್ಲ. ನಾವು 10 ರೂಪಾಯಿದು ಮಾಡಿ 1000 ರೂಪಾಯಿ ಬೇಡಿದೀವಪ್ಪ ಅಂದ್ರೆ ಇದು ಶುದ್ಧಿ ಆಗೋದಲ್ಲ, ಇದು ಮತ್ತಷ್ಟು ಹೊಲಸಾತದ ಅಂತ ಕಾರಣ. ಯಾಕಂದ್ರೆ ಅಲ್ಲಿ ರಾಗ ಅದ. ರಾಗ ಇದ್ದು ನೀ ಎಷ್ಟೇ ಬಂದರೂ ಕೂಡ ತೃಪ್ತಿ ಇರಂಗಿಲ್ಲ. ಮತ್ತೆ ಹೆಚ್ಚಿಂದ ಬರ್ತಂದ್ರೆ ಇದನ್ನ ಬಿಡ್ತಾನೆ, ಇನ್ನೊಂದು ಕಡೆ ಕೈ ಹಾಕ್ತಾನ. ಅಂದ್ರೆ ಇದೇನಾಯ್ತು? ಚಿತ್ತ ಶುದ್ಧಿ ಆಯ್ತೇನಿದು, ಮತ್ತೆಷ್ಟು ದೋಷಕ್ಕೆ ಕಾರಣ ಆಯ್ತು. ಆದ್ರೆ ಇವರಲ್ಲಿ ಯಾವ ರಾಗ ಇಲ್ಲ, ಆಸಕ್ತಿ ಇಲ್ಲ, ಆದ್ರೆ ಮಾಡೋದು ಬಿಟ್ಟಿಲ್ಲ. ಆದ್ರೆ ಇದರಲ್ಲಿ ಯಾವುದು ಫಲದ ಅಪೇಕ್ಷೆ ಇಲ್ಲದೆ ಆತ್ಮವಿಜ್ಞಾನವುಳ್ಳವನಾಗಿ, ಆತ್ಮಜ್ಞಾನ ಅಲ್ಲಲ್ಲ ಆತ್ಮವಿಜ್ಞಾನ ಅಂತ ಕರೆದಾರೆ. ವಿಜ್ಞಾನಕ್ಕೂ ಜ್ಞಾನಕ್ಕೂ ಏನು ವ್ಯತ್ಯಾಸಪ್ಪ ಅಂತಂದ್ರೆ, ಜ್ಞಾನ ಅಂದ್ರೆ ಪರೋಕ್ಷ ಜ್ಞಾನ. ಶಾಸ್ತ್ರ ಕೇಳುವಾಗ ನಮಗೆ ಅನುಭವಕ್ಕೆ ಬರ್ತಕ್ಕಂಥದ್ದೇನದ ಅದು ಪರೋಕ್ಷ ಜ್ಞಾನ. ನಿನ್ನ ಸ್ವಾನುಭವದಿಂದ ಯುಕ್ತಿ ಪ್ರಮಾಣಗಳನ್ನು ಕೂಡಿಸಿ ನಿರಂತರ ಅದನ್ನು ಚಿಂತನೆ ಮಾಡಿ ನಿನ್ನ ಅನುಭವದಲ್ಲಿ ನಾನು ಸಾಕ್ಷಿ ಪ್ರತ್ಯೇಗಾತ್ಮ ಅಂತ ದೃಢ ವೃತ್ತಿ ನಿಂತಿತ್ತು ಅಂದ್ರೆ ಅದಕ್ಕೆ ವಿಜ್ಞಾನ ಅಂತ ಕರೀತಾರೆ. ಅದಕ್ಕೆ ಅನುಭವ ಜ್ಞಾನ ಅಂತ. ಅಂಥ ಅನುಭವ ಜ್ಞಾನ ಹುಟ್ಟಿದಾಗ ಅವನು ಏನಂತಾನ ಅಂದ್ರೆ, ನಾನು ಕರ್ಮಕ್ಕೆ ಕರ್ತನಲ್ಲ, ನಾನು ಯಾವ ಕರ್ಮಗಳಿಗೆ ಕರ್ತ ಅಲ್ಲ. ಮತ್ತೆ ಇಷ್ಟೊತ್ತು ನಡೆದದಲ್ರಿ ಅಂದ್ರೆ ನಾನು ಅದಕ್ಕೆ ಅಕರ್ತ ಇದ್ದೀನಿ, ಸಾಕ್ಷಿ ಇದ್ದೀನಿ. ಕ್ರಿಯೆ ನಡೆದದ, ಆದ್ರೆ ಅದ ಕ್ರಿಯೆಗೆ ನಾನು ಆದವನಲ್ಲ. ಯಾಕೆಂದ್ರೆ ಕೂಟಸ್ಥನು. ಕೂಟಸ್ಥ ಅಂದ್ರೆ ಏನು? ಎಲ್ಲಾ ಕ್ರಿಯೆ ನಡೆದವ, ಆದ್ರೆ ಅವನು ವಿಕಾರ ಆಗಿಲ್ಲ. ನಮ್ಮ ಇಂದ್ರಿಯಗಳು ವಿಕಾರ ಆಗ್ತವಿಲ್ಲ. ಕ್ರಿಯೆ ಮಾಡ್ತಾ ಮಾಡ್ತಾ ಅವು ವಿಕಾರ ಆಗ್ತಾವ, ಒಂದು ಸಮಯದಲ್ಲಿ ಲಯ ಆಗ್ತಾವ. ಮನುಷ್ಯನಲ್ಲಿ ವಿಕಾರತ್ವ ಬರ್ತದೆ. ಈಗ ಒಂದ್ಸಲ ಚಲೋ ಗುಣ ಬಂದ್ರೆ ಇನ್ನೊಂದು ಸ್ವಲ್ಪ ಅದಕ್ಕೆ ಕೆಟ್ಟ ಗುಣ ಬಂದು ಸೇರಿಕೆಂತಾವ. ಅಂದ್ರೆ ಇವು ವಿಕಾರ ಆಗ್ತಾವಿಲ್ಲ, ಕ್ಷಣ ಕ್ಷಣಕ್ಕೆ ವಿಕಾರ ಆಗ್ತಾವ. ದೇಹ ವಿಕಾರ ಆಗ್ತದ, ಇವೆಲ್ಲ ವಿಕಾರ ಆಗವೆ. ಆದ್ರೆ ಕೂಟಸ್ಥನಿಗೆ ವಿಕಾರ ಇಲ್ಲ. ಯಾಕ? ಅವನು ಕಮ್ಮಾರಿನ ಅಡಿಗಲ್ಲಿನಂತೆ ಅಂದ್ರು ಅವರು. ಕಮ್ಮಾರನ ಅಡಿಗಲ್ಲಿ ಮೇಲೆ ಅನೇಕ ಸಾಮಾನುಗಳು ವಿಕಾರ ಆದರೂ ಕೂಡ ಅಡಿಗಲ್ಲು ಯಾವ ವಿಕಾರ ಆಗೋದಿಲ್ಲವೋ ಅದರಂತೆ ನೀ ಪ್ರತ್ಯೇಗಾತ್ಮ ಸ್ವರೂಪನಾದ ಕೂಟಸ್ಥ ಬ್ರಹ್ಮ ನೀನಿದ್ಯಲ್ಲ, ಆತ್ಮಸ್ವರೂಪ. ನಿನ್ನಲ್ಲಿ ಎಲ್ಲ ಅಂತಃಕರಣ ವೃತ್ತಿ, ಇಂದ್ರಿಯಗಳ ವೃತ್ತಿ, ಮನಬುದ್ಧಿಯಾದಿ ಚಿತ್ತ ಅಂತಃಕರಣ ಮೊದಲಾದಂಥ ವೃತ್ತಿಗಳು ನಿನ್ನಲ್ಲಿ ವಿಕಾರ ಹಾಕ್ಯಂತ ಹೋತಾವ. ಆದ್ರೆ ನೀನು ಇದಕ್ಕೆ ಕೂಡೋನಲ್ಲ. ಅವೇನೋ ಮಾಡಿದಂಗ ಆಗ್ಯಾವ, ನೋಡಿದಂಗ ಆಗ್ತಾವ, ಆದ್ರೆ ನೀನು ಇದಕ್ಕೆ ಕೂಡಿದವನಲ್ಲ. ಹಿಂಗ ತಿಳಿತಾನ ಅವನು. ಕೂಟಸ್ಥನು ಅಸಂಗನು, ನಾನು ಸಂಘರಹಿತನು ಆಗಿರುವೆನೆಂಬುದನ್ನು ಅನುಭವಯುಕ್ತವಾಗಿ ತಿಳಿದುಕೊಳ್ಳುವುದರಿಂದ. ಇದು ಅನುಭವದಿಂದ ತಿಳಿದುಕೊಳ್ಳೋದು, ಶಬ್ದದಿಂದ ಅಲ್ಲ. ಶಬ್ದ ಯಾಕೆ ಬೇಕ್ರಿ? ಮತ್ತೆ ಅಂದ್ರೆ ಶಬ್ದದಿಂದ ಅನುಭವ ಆಗ್ತದ. ಸರಿಯಾಗಿ ಶಾಸ್ತ್ರಜ್ಞಾನ ಆಯ್ತಂದ್ರೆ ಅನುಭವ ಮಾಡಕ್ಕೆ ಸುಲಭ ಆಗ್ತದ. ಶಾಸ್ತ್ರಜ್ಞಾನನೇ ನಮಗೆ ಸರಿಯಾಗಿ ಆಗಲಿಲ್ಲ ಅಂದ್ರೆ ಅನುಭವ ಎಲ್ಲಿಂದ ಮಾಡ್ತದೆ ನೀವು? ಅದಕ್ಕೆ ಪರೋಕ್ಷ ಜ್ಞಾನ ಬೇಕು ಮೊದಲು ಅಂದ್ರು. ಇದರಿಂದ ಏನಾಗ್ತದಂದ್ರೆ ಸಂಚಿತ ಆಗಾಮಿ ವರ್ತಮಾನ ರೂಪ ಸಮಸ್ತ ಕರ್ಮಗಳೊಂದಿಗೆ ಮತ್ತು ಕರ್ತೃತ್ವಾದಿಗಳೊಂದಿಗೆ ಯಾವಾಗಲೂ ಸಂಬಂಧವಿಲ್ಲವೆಂಬ ಸನ್ಯಾಸ ಯೋಗದಲ್ಲಿ ಸ್ಥಿರವಾದ ಮನಸ್ಸುಳ್ಳವನಾಗಿ. ಸನ್ಯಾಸ ಅಂದ್ರೆ ಏನು? ಬಿಡೋದು. ಬಿಡೋದಂದ್ರೆ ಏನು? ಈ ಯಾವ ಕರ್ಮದಲ್ಲಿ ನಾನು ಕರ್ತ ಅಲ್ಲ ಅಂತ ತಿಳಿಯೋದೇ ಬಿಡೋದು. ಸನ್ಯಾಸ ಅಂದ ತಕ್ಷಣ ಏನು ಬಟ್ಟೆ ಹಾಕ್ಕೊಂಡು ಎಲ್ಲ ಮಾಡಿದವರಿಗೆ ಸನ್ಯಾಸಿಗಳು ಅಂತ ಹೇಳಿಲ್ಲ ಇಲ್ಲಿ. ಹಂಗೆ ಹೇಳ್ಯಾರೇನು ಅವ್ರು? ಹಂಗೆ ಹೇಳಿಲ್ಲ. ಇವೆಲ್ಲದ್ರಾಗ ಶರೀರ ಇಂದ್ರಿಯಾದಿಗಳಲ್ಲಿ ನಾ ಕರ್ತೃತ್ವ ಬುದ್ಧಿ ಎಲ್ಲಿವರೆಗೆ ಐತೆ ಅಲ್ಲಿವರೆಗೆ ನೀವು ಮೂಢಭಾವ. ವಿವೇಕದಿಂದ ವಿಚಾರ ಮಾಡಿ ತಿಳಿದಾಗ ಅಂದ್ರೆ ಅದೇ ಸನ್ಯಾಸತ್ವ ಅಂದ್ರು. ಹೀಗೆ ಶುಭ ಅಶುಭ ಫಲಗಳನ್ನು ಕೊಡುವ ಸ್ವರ್ಗ ನರಕಾದಿಗಳು ಸೇರಿಸುವ, ಸುಖ ದುಃಖಗಳನ್ನು ಉಂಟು ಮಾಡುವ, ಜನ್ಮಾದಿಗಳು ಕೊಟ್ಟು ಪುರುಷನನ್ನು ಬಂಧಿಸುವ, ಪುಣ್ಯ ಪಾಪ ಮಿಶ್ರ ರೂಪವಾದ ಸಂಚಿತವೇ ಮೊದಲಾದ ಕರ್ಮ ಬಂಧನಗಳಿಂದ ಮುಕ್ತಿ ದೊರೆಯುವುದು. ಯಾವಾಗ ದೊರೆತದಪ್ಪ? ಹಿಂಗ ನೀವು ತಿಳಿದೆ ಅಂದ್ರೆ, ಇದರ ಅನುಭವ ನಿನಗೆ ಉದಯ ಆಯ್ತು ಅಂದ್ರೆ ಇವೆಲ್ಲದರಿಂದ ನೀವು ಮುಕ್ತ ಆಗ್ತಿದ್ದೆ ಅಂದ್ರು. ಇವು ಹೋದ್ಮೇಲೆ ನಾ ಮುಕ್ತ ಆಗ್ತೀನಂತ ಅಂದಿಲ್ಲ. ಅದು ಯಾವಾಗ ನಿನಗೆ ದೃಢ ಆಗ್ತದ ಆತ್ಮನೇ ನಾನೆಂಬ ಬುದ್ಧಿ, ಅವತ್ತು ನಿನಗೆ ಇವೆಲ್ಲಸರಿಂದ ನೀವು ಮುಕ್ತ ಆಗ್ತಿದ್ದಿ ಅಂದ್ರು ಅವರು.
ಹೀಗೆ ಈ ರೀತಿ ವಿಮುಕ್ತನಾದ ಅಂದರೆ ಸನ್ಯಾಸ ಯೋಗದಿಂದ ಕರ್ಮ ಬಂಧನವನ್ನು ಬಿಡಿಸಿಕೊಳ್ಳುಕೊಂಡು ಜ್ಞಾನಿಯು ತನ್ನ ಸ್ವರೂಪಕ್ಕೆ ಭಿನ್ನವಲ್ಲದೆ ನಿರ್ವಿಶೇಷವಾದ ಪರಬ್ರಹ್ಮವನ್ನು ತಕ್ಷಣ ಪಡೆದುಕೊಳ್ಳುತ್ತಾನೆ. ನಿರ್ವಿಶೇಷ ಅಂದರೆ ಇಲ್ಲಿ ವಿಶೇಷ ಇಲ್ಲ. ನಾವು ಒಂದು ವಸ್ತುವಿನ ಜ್ಞಾನ ಆಗಬೇಕಾದ್ರೆ ಅದಕ್ಕೆ ವಿಶೇಷ ಜ್ಞಾನ ಬೇಕು. ಆದರೆ ಬ್ರಹ್ಮ ಹಂಗಲ್ಲ, ಯಥಾರ್ಥದ ಅಲ್ಲಿ ವಿಶೇಷ ಇಲ್ಲ. ಅಂತಃಕರಣ ಇದ್ದಲ್ಲಿ ವಿಶೇಷ ಜ್ಞಾನ ಇರಕ್ಕೆ ಬರ್ತದೆ, ಆತ್ಮನಲ್ಲಿ ಇಲ್ಲ. ಸಾಮಾನ್ಯ ಜ್ಞಾನ ಯಾವಾಗಲೂ ಒಂದೇ ರೀತಿ, ಅವನಲ್ಲಿ ಬದಲಾವಣೆ ಇಲ್ಲ. ಅಂಥ ಪರಬ್ರಹ್ಮದ ಸ್ವರೂಪವನ್ನು ಹೊಂದುತ್ತಾನೆ, ಅವನು ಹೊಂದುತ್ತಾನೆ. ಅಂದರೆ ಯಾರು ಈ ರೀತಿಯಿಂದ ತಿಳ್ಕೊಂಡಾರ ಅವರು. ಅಂದರೆ ಅಯ್ಯ ಕೃಷ್ಣ, ನೀನು ಹೇಳುವ ಮಾತು ಆಶ್ಚರ್ಯವಾಗಿದೆ. ಅರ್ಜುನ ಕೇಳ್ತಾನ, ನೀ ಹೇಳೋ ಮಾತು ಬಹಳ ಆಶ್ಚರ್ಯ ಅನಿಸ್ತದ. ಪರಮಾತ್ಮ ಭಕ್ತರಿಗೆ ಮುಕ್ತಿ ಇತರರಿಗೆ ಸಾಧ್ಯವಿಲ್ಲ ಅಂದ ಮೇಲೆ ನಿರ್ದೋಷ ಈ ಸಮ ಬ್ರಹ್ಮ ಎಂದು ಶ್ರುತಿ ಹೇಳಿರುವುದು ಭಗವಂತನು ಸಮ್ಮತವೇ? ಬರೀ ಹೇಳಿಕೆಯೇ ಮಾತ್ರವೇ? ಭಕ್ತರಿಗೆ ಮಾತ್ರ ಮುಕ್ತಿ, ಇತರರಿಗೆ ಇಲ್ಲವೆಂದು ಭೇದವಿದ್ದ ಇದೆಯಲ್ಲ ಎಂಬ ಶಂಕೆಗೆ ನೀ ಹೇಳೋದು ಇವರಿಗೆ ಮಾತ್ರ ಮೋಕ್ಷ ಆಯ್ತು, ಉಳಿದವರಿಗಿಲ್ಲ ಅಂದಂಗೆ ಆಯ್ತಲ್ಲ. ಪರಮಾತ್ಮ ಮತ್ತೆ ಇದ್ರಾಗ ಭೇದ ಆಯ್ತಲ್ಲಪ್ಪ ನಿಂದು ಅಂತ ಕೇಳಿದರೆ ಆ ಸಂಶಯವನ್ನು ನಾನು ಕಳಿತೀನಿ ಅಂತ ಹೇಳ್ತಾನೆ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋ ದೇಶೋ ಅಸ್ತಿ ನ ಪ್ರಿಯ ಯೇ ಭಜಂತಿ ತು ಮಾಂ ಭಕ್ತ್ಯಮಯಿತೇಷು ಚಾಪ್ಯ ಅಹಂ ಅಂತ ಹೇಳ್ತಾನೆ. ಭೇದ ನಿನಗೆ ಅನಿಸ್ತದಲ್ಲ, ಅದಂಗಲ್ಲ, ಕೇಳು. ನಾನು ಸಮಸ್ತ ಭೂತಗಳಲ್ಲಿಯೂ ಸಮಾನವಾಗಿರುತ್ತೇನೆ. ಸಮಸ್ತ ಭೂತಗಳಂದ್ರೆ ಸಕಲ ಜೀವಕೋಟಿಗಳಲ್ಲಿ ಹಿರಿವೇಲೆಂದು ಹಿಡಿದಕ್ಕೆ ಶ್ರೀ ಚತುರ್ಮುಖ ಬ್ರಹ್ಮನ ಪರ್ಯಂತರು ಸೃಷ್ಟಿಕರ್ತ ಮೊದಲಾದಂಥವ್ರು ಏನಿದಾರ ದೇವತೆಗಳ ಮೊದಲು ಮಾಡಿಕೊಂಡು ಎಲ್ಲರಲ್ಲಿ ಒಂದೇ ಪ್ರಕಾರವಾಗಿ ನನ್ನಲ್ಲಿ ಭೇದ ಇಲ್ಲ. ಆದರೆ ನನಗೆ ಶತ್ರುವೂ ಇಲ್ಲ, ಮಿತ್ರನೂ ಇಲ್ಲ. ನನಗೆ ಯಾರು ಶತ್ರುನೂ ಇಲ್ಲ, ಮಿತ್ರನೂ ಇಲ್ಲ. ಅಂದರೆ ಭಕ್ತಿಪೂರ್ವಕವಾಗಿ ಯಾರು ನನ್ನನ್ನು ಭಜಿಸುತ್ತಾರೆ ಅವರು ನನ್ನಲ್ಲಿ ಇರುವರು ಮತ್ತು ನಾನು ಕೂಡ ಅವರಲ್ಲಿ ಇರುವನು. ನಾ ಇಲ್ಲ ಅಂತಲ್ಲ, ನಾ ಎಲ್ಲ ಕಡೆ ಏನೇ. ಆದರೆ ನನ್ನಲ್ಲಿ ಯಾರು ಪ್ರೇಮ ಇಟ್ಟಾರ ಅವರಲ್ಲಿ ನಾನು ಕಾಣ್ತೀನಿ, ಅವ್ರಿಗೆ ಅನುಭವಕ್ಕೆ ಬರ್ತದ. ಯಾರಿಗೆ ನಾನು ಇದ್ದು ಕೂಡ ಅವ್ರು ಇಲ್ಲ ಅಂತ ತಿಳ್ಕೊಂಡಾರ ಅವ್ರಿಗೆ ಇದ್ದು ಇಲ್ದಂಗೆ ಆಯ್ತಲ್ಲ. ಇಲ್ಲ ಅಂತಲ್ಲ, ನಾ ಏನೇ, ಅವ್ರು ಇಲ್ಲ ಅಂತ ತಿಳ್ಕೊಂಡಾರ. ಯಾಕೆಂದರೆ ಮೇಲಿನ ಸಂಬಂಧ ವಾಕ್ಯದಲ್ಲಿ ನೀನು ಹೇಳಿದ ಭಾವವು ಸಮಂಜಸವಲ್ಲ. ಸೂರ್ಯನು ಸರ್ವರಿಗೆ ಸಮಾನವಾಗಿತ್ತು. ದೃಷ್ಟಾಂತ ಕೊಡ್ತಾರ ಅವರು. ಚಳಿಗಾಲದಲ್ಲಿಯೂ ತನ್ನನ್ನು ಸರ್ವರಿಗೆ ಸಮಾನವಾಗಿದ್ದು ಚಳಿಗಾಲದಲ್ಲಿಯೂ ತನ್ನನ್ನು ಸೇವಿಸುವವರಿಗೆ ಕಳೆಯಲಾರನು ಅಂದ ಮೇಲೆ ಅವನು ವೈಷಮ್ಯ ದೋಷವಿದೆ ಎಂದು ಹೇಳಬೇಕೆ? ನೋಡು, ಸೂರ್ಯ ಸರ್ವರಿಗೆ ಸಮಾನವಾಗಿ ಇದ್ದಾನ. ಚಳಿಗಾಲದಲ್ಲಿ ತನ್ನನ್ನು ಸೇವಿಸುವವರಿಗೆ ಮಾತ್ರ ಚಳಿಯನ್ನು ಕಳೆಯುತ್ತಾನೆ ಅಂತ ಹೇಳಿದರೆ ಅವನಲ್ಲಿ ವೈಷಮ್ಯ ಅನ್ನಬೇಕೇನದು? ಸೂರ್ಯನ ದೋಷ ಐತೇನೆ? ಇಲ್ಲ, ಅದು ಕಾಲ ಸಮಯವಾಗಿ ಅದು ಬದಲಾಂತ ಆಗ್ತದ. ಚಳಿಗಾಲದಲ್ಲಿ ಅಷ್ಟು ಚಳಿ ಕಳಿಬೇಕಂತೇಳಿ ಎಲ್ಲ ಸಮಯದಾಗ ಒಂದೇ ರೀತಿ ಇದಾನಂತ. ಆದರೆ ಅಂದ ಮೇಲೆ ಅವನು ವೈಷಮ್ಯ ದೋಷವಿದೆ ಎಂದು ಹೇಳಬೇಕೆ? ಕಲ್ಪವೃಕ್ಷವು ಅವರವರ ಸಂಕಲ್ಪ ಅನುಸಾರವಾಗಿ ಫಲವನ್ನು ಕೊಟ್ಟರೆ ಅದರ ವೈಷಮ್ಯವಿದೆ ಎಂದು ದೋಷವಿದೆ ಎಂದು ಹೇಳಲಿಕ್ಕೆ ಆದಿತ್ತೇನೋ? ಕಲ್ಪವೃಕ್ಷ ಅಂತ ಒಂದು ಮರ, ಯಾರು ಏನೇನು ಸಂಕಲ್ಪ ಮಾಡ್ತಾರೋ ಅದರಂಗೆ ಅವು ಫಲವನ್ನು ಕೊಡ್ತದ ಅಂತ ಹೇಳ್ತದ. ಇದು ಇಲ್ಲಿಲ್ಲ. ಮತ್ತೆ ಕಲ್ಪವೃಕ್ಷ ಸ್ವರ್ಗಲೋಕದಾಗ ಐತೆ ಅಂತ ಬರುತ್ತಾರೆ ಶಾಸ್ತ್ರದಾಗ. ಮತ್ತೆ ಆ ಕಲ್ಪವೃಕ್ಷ ಏನು ಸಂಕಲ್ಪ ಮಾಡ್ತದೆ ಅದರಂಗೆ ಫಲ ಕೊಡ್ತದ. ಮೋಕ್ಷವನ್ನು ಬಿಟ್ಟು ಮತ್ತೆ ಮೋಕ್ಷ ಕೊಡಂಗಿತ್ತಂದ್ರೆ ಎಲ್ಲರೂ ಸ್ವರ್ಗಕ್ಕೆ ಹೋಗಿ ಅದರ ಮುಂದೆನೆ ಬೇಡಿಕೆಂತಿದ್ರು. ಇಲ್ಲಿ ಏನು ಕೆಲಸ ಅಂತ ಹಿಂಗೆಲ್ಲ. ಆದರೆ ಅದು ಏನೇ ಫಲ ಕೊಟ್ಟರು ಅವ್ರವ್ರ ಬಯಕೆ ಮೇಲೆ ಫಲ ಕೊಡ್ತದೆ. ಅದರಲ್ಲಿ ಏನಾದ್ರು ದೋಷ ಅದೇನೋ? ಇಲ್ಲ. ಹೇಗೋ ಅದರಂತೆ ಪರಮಾತ್ಮನು ಮುಕ್ತಿಯನ್ನು ಬೇಡುವ ಭಕ್ತರಿಗೆ ಮುಕ್ತಿಯನ್ನು ಕೊಡುತ್ತಾನೆ, ಇತರರಿಗಿಲ್ಲ ಎಂಬುದನ್ನು ಈ ಶ್ಲೋಕವು ಸ್ಪಷ್ಟಪಡಿಸಿದೆ. ಯಾರು ಮೋಕ್ಷಕ್ಕಾಗಿ ನನ್ನನ್ನು ಭಜಿಸ್ಯಾರ ಅವರಿಗೆ ಮೋಕ್ಷ ಕೊಡ್ತೀನಿ. ಎಲ್ಲರೂ ಜಗತ್ತಿನಾಗ ಮೋಕ್ಷಕ್ಕಾಗಿ ಪ್ರಯತ್ನ ಮಾಡೋರು ಇದ್ದಾರೆ ಜಗತ್ತಿನಾಗ.
ಮೋಕ್ಷ ಪಡಿಬೇಕು, ನಾನು ಮುಕ್ತನಾಗಬೇಕಪ್ಪ ಪರಮಾತ್ಮ ಅಂತ ಬೇಡೋರು ಎಷ್ಟು ಜನ ಇರ್ತಾರ? ಮುಮುಕ್ಷುಗಳನ್ನ ಬಿಟ್ರೆ ಎಷ್ಟು ಜನ ಸಿಗ್ತಾರೆ ಇದ್ರಲ್ಲಿ? ಎಲ್ಲವೂ ನನಗೆ ಅದು ಬೇಕು, ಇದು ಬೇಕು, ಇಂಥದ್ದಾಗಬೇಕು, ಅಂಥದ್ದಾಗಬೇಕಂತಾನೆ ಬಯಕೆ ಬೇರೆ ಇದಾವೆ. ಮತ್ತೆ ಅದರಲ್ಲಿ ಪರಮಾತ್ಮನ ದೋಷ ಐತೆ? ಅವರಿಗೆ ಮೋಕ್ಷ ಕೊಟ್ಟಿದ್ದೆ, ನಮ್ಗೆ ಯಾಕೆ ಇಂಥದ್ದಂದ್ರೆ ನಿನ್ನ ಬಯಕೆ ಮೇಲೆ ಐತೆ ಅದು. ಯಾಕಂದರೆ ಅಹಂ ಸರ್ವಭೂತೇಶ ಸಮಃ ಬ್ರಹ್ಮ ಮೊದಲಾದ ಸಪ್ತ ಪರ್ಯಂತರವಾಗಿ ಸಮಸ್ತ ಭೂತಗಳಲ್ಲಿ ಅಹಂ ಪದದ ಲಕ್ಷಾರ್ಥವಾದ ಪರಿಪೂರ್ಣವಾದ ನಿರ್ವಿಶೇಷವಾದ ಪರಮಾತ್ಮನೇ ಘಟಮಠ ಮೊದಲಾದವುಗಳಲ್ಲಿ ಆಕಾಶವು ಸಮಾನವಾಗಿರುವಂತೆ ಯಾರು ಸಮಾನ ಸ್ವರೂಪವುಳ್ಳವನು ಅಂದರೆ ಆಭರಣಗಳಲ್ಲಿ ಬಂಗಾರವು ಸಮಾನವಾಗಿರುವಂತೆ ಅಸ್ಥಿಭಾತಿ ಪ್ರಿಯ ರೂಪವಾದ ಸರ್ವ ವಸ್ತುಗಳಲ್ಲಿ ನಾನು ಸಮಾನವಾಗಿ ಏನೆ, ಎಲ್ಲರಲ್ಲಿ ಏನೆ, ಇಲ್ಲ ಅಂತಲ್ಲ. ಇಂಥ ಪರಮಾತ್ಮನೇ ನಾನು, ನನಗೆ ಪ್ರಿಯರೂ ಇಲ್ಲ, ಅಪ್ರಿಯರೂ ಇಲ್ಲ. ಪ್ರಪಂಚದಲ್ಲಿಯೂ ಸಹ ಸರ್ವರಲ್ಲಿ ಸಮಾನ ಭಾವದಿಂದ ಇರುವ ಪುರುಷನಿಗೆ ಪ್ರಿಯರೂ ಇಲ್ಲ, ಅಪ್ರಿಯರೂ ಇಲ್ಲ ಎಂಬುದು ಸ್ಪಷ್ಟವೇ ಆಗಿದೆ. ಯಾರಿಗಪ್ಪ ಪ್ರಪಂಚದಲ್ಲಿ ಸಮಾನ ಭಾವದಿಂದ ಯಾರಿಗೆ ಇದ್ದಾರೆ ನೋಡು, ಅವರಲ್ಲಿ ಬುದ್ಧಿ ಇರ್ತದ. ಮತ್ತೆ ಎಲ್ಲ ಕಡೆ ನೋಡಿದರೂ ಕೂಡ ತನ್ನ ಸ್ವರೂಪವನ್ನೇ ನೋಡ್ತಕ್ಕಂಥ ಸಮಬುದ್ಧಿ ಉಳ್ಳವರಿಗೆ ಅವ್ರಿಗೆ ಯಾರು ಶತ್ರುಗಳಿದಾರ, ಯಾರು ಮಿತ್ರಗಳಿದಾರೆ ಜಗತ್ತಿನಾಗ? ಎಲ್ಲವೂ ತಾನೇ ಅಂತ ಇದ್ದಾಗ ಅವ್ರಿಗೆ ಯಾರು ಶತ್ರುತ್ವ ಮಿತ್ರತ್ವವನ್ನು ಮಾಡಕ್ ಕೂತಾರ? ಎಲ್ಲಿ ಭೇದ ಅದ ಅಲ್ಲಿ ಶತ್ರುತ್ವ ಮಿತ್ರತ್ವ ಬರ್ತದ, ಎಲ್ಲಿ ರಾಗದ್ವೇಷ ಅದ ಅಲ್ಲಿ ಶತ್ರುತ್ವ ಮಿತ್ರತ್ವ ಬರ್ತದ. ಅವು ಎಲ್ಲ ಎದುರು ದೃಷ್ಟಿ ಮೇಲೆ ಅಂದ್ರೆ ಸ್ಥೂಲ ದೃಷ್ಟಿ, ಸೂಕ್ಷ್ಮ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದಾಗ ಇವಿಲ್ಲ. ಅಲ್ಲಿ ಆತ್ಮನೇ ನಾನು, ಎಲ್ಲ ಕಡೆ ಪರಿಪೂರ್ಣ ವಸ್ತು ನಾನೇ ಏನೇ ಅಂದಾಗ ಯಾರ ಮೇಲೆ ಯಾರು ದ್ವೇಷ ಮಾಡಬೇಕು, ಯಾರ ಮೇಲೆ ಯಾರು ಪ್ರೇಮ ಮಾಡಬೇಕು? ಇಲ್ಲಿ ಪ್ರೇಮ ಮಾಡಕ್ಕೆ ಬೇರೆ ಏನನ್ನ ಇದ್ರಲ್ಲ ಪ್ರೇಮ ಮಾಡಕ್ಕೆ, ತಾನೇ ಎಲ್ಲ ಅಂದಾಗ ತನ್ನ ಮೇಲೆ ತಾನು ಪ್ರೇಮ. ಆದ್ರೆ ಅವನಿಗೆ ಶತ್ರುತ್ವ ಇಲ್ಲ, ಮಿತ್ರತ್ವ ಇಲ್ಲ. ಹಿಂಗ ದೃಷ್ಟಿ ಉಳ್ಳವರು, ಸಮಭಾವ ದೃಷ್ಟಿ ಉಳ್ಳವರು ಇಂಥ ಇಲ್ಲ ಎಂಬುದು ಸ್ಪಷ್ಟವಾಗಿದೆ. ಎಲ್ಲಿ ಅಹಂ ಮಮಗಳು, ಅದಕ್ಕೆ ಹೇಳಿದ್ರು ನೋಡ್ರಿ, ಇಲ್ಲಿ ಅಹಂ ಮಮಗಳು ಕಂಡು ಬರುತ್ತವೆ, ಅಲ್ಲಿಯೇ ಪ್ರಿಯಾಪ್ರಿಯಗಳು ಕಂಡು ಬರುತ್ತವೆ. ಅಹಂ ಅಂದ್ರೆ ನಾನು, ಮಮ ಅಂದ್ರೆ ನಂದು. ಈ ಅಹಂಕಾರ ಮಮಕಾರ ವೃತ್ತಿಗಳಲ್ಲಿ ತಾದಾತ್ಮ ಉಳ್ಳವರು ಆಗ್ಯಾರ ನೋಡ್ರು. ಏನಾನ ಚಲೋ ಆಯ್ತು ಅಂದ್ರೆ ಅಭಿಮಾನ ಮಾಡೋದು, ಏನಾನ ಸ್ವಲ್ಪ ಕೆಟ್ಟಪ್ಪ ಅಂದ್ರೆ ಅದರಲ್ಲಿ ದ್ವೇಷ ಮಾಡೋದು. ನನಗೆ ಅನುಕೂಲ ಇದ್ದಿದ್ದು ನನಗೆ ಆಯ್ತಪ್ಪ ನಾನು ಅಂದಂಗ ಅಂದ್ರೆ ಅದ್ರ ಮೇಲೆ ಬಹಳ ಪ್ರೇಮ ಮಾಡೋದು. ಮತ್ತು ನನಗೆ ವಿರುದ್ಧ ಏನಾನ ಆಯ್ತಪ್ಪ ಅಂದ್ರೆ ಅದ್ರ ಮೇಲೆ ದ್ವೇಷ ಸಾಧಿಸೋದು. ಇಂಥ ಅಹಂಕಾರ ಮಮಕಾರಗಳು ಎಲ್ಲಿರ್ತಾವ ಅಲ್ಲಿಯೇ ಪ್ರಿಯ ಅಪ್ರಿಯಗಳು ಕಂಡು ಬರುತ್ತವೆ. ಅವರಿಗೆ ಅಲ್ಲಿ ಶುಭ ಅಶುಭ, ಸುಖ ದುಃಖ ಅಲ್ಲೇ ಕಾಣ್ತಾವ ನೋಡಂದ್ರೆ. ಅವ್ರು ಯಾಕೆ ಕಾಣ್ತಾವ್ರಿ ಅಂದ್ರೆ ಅವರು ಇದರಲ್ಲಿ ತೊಡಗ್ಯಾರ. ಅಲ್ಲಿ ಏನದ ಅಹಂಕಾರ ಮಮಕಾರಗಳಲ್ಲಿ ಭಾವ ಉಳ್ಳವರಾಗ್ಯಾರ. ಅವರು ಪರಮಾತ್ಮನಲ್ಲಿ ಭಾವ ಇಲ್ಲ ಅವರಿಗೆ. ಅಭಿಮಾನ ರೂಪವಾದಂಥ ಕರ್ಮದಲ್ಲಿ ಭಾವ ಆದ ಹೊರತು ಪರಮಾತ್ಮನಲ್ಲಿಲ್ಲ. ಅಕರ್ತನಾದಂಥ ಪರಮಾತ್ಮನು, ಅಸಂಗನಾದಂಥ ಪರಮಾತ್ಮನು ನನ್ನಲ್ಲಿ ಪರಿಪೂರ್ಣವಾಗಿ ಇದ್ದಾನ ಅಂತ ತಿಳಿದವನಿಗೆ ಇಲ್ಲಿ ಅಹಂಕಾರ ಮಾಡೋದು ಏನೈತೆ, ಮಮಕಾರ ಮಾಡಕ್ ಏನೈತೆ? ನಿಂದನದು ಏನನ್ನ ಇದ್ರಲ್ಲಿ ನೀನು ಮಮಕಾರ ಮಾಡಕ್ ಬರ್ತದ. ಅಹಂಕಾರ ಅಂದ್ರೆ ಯಾರ ಮೇಲೆ ಅಹಂಕಾರ ಮಾಡ್ಬೇಕಿಲ್ಲಿ? ಎಲ್ಲವೂ ನಾನೇ ಅಂದಾಗ ಇಲ್ಲಿ ಎಲ್ಲಿ ಅಹಂಕಾರ ಮಾಡಕ್ಕೆ ಸ್ಥಳ ಐತೆ? ಎಲ್ಲಿ ಭೇದ ಇರ್ತದೆ ಅಲ್ಲಿ ಬರ್ತಾವ ಅಂತಾರ ಅವರು. ಇದೇ ವಿಷಯವನ್ನು ಮೂಲದಲ್ಲಿ ನಮೇ ದ್ವೇಷೋ ಅಸ್ತಿನ ಪ್ರಿಯ ಎಂದು ಹೇಳಿದೆ. ಅದಕ್ಕೆ ನನ್ನಲ್ಲಿ ಯಾರು ಪ್ರಿಯರು ಅಲ್ಲ, ಶತ್ರುಗಳು ಇಲ್ಲ, ಮಿತ್ರರು ಇಲ್ಲ. ಹೀಗೆ ಎಂಬ ಶ್ರುತಿಯು ಪ್ರಾಣರಹಿತವನ್ನು, ಮನಸ್ಸಿಲ್ಲದವನನ್ನು ಕುರಿತು ಶುಭ್ರ ಅಂದರೆ ಪರಿಶುದ್ಧನೆಂದು ಹೇಳಿದೆ. ಅಮನಸ್ಕನಿಗೆ ಪ್ರಿಯಾಪ್ರಿಯಗಳ ಭಾವನೆ ಸಂಭವಿಸುವುದಿಲ್ಲ ಎಂದು ಹೇಳಿದೆ. ಅಮನಸ್ಕ ಅಂದ್ರೆ ಮನಸ್ಸನ್ನ ಮೀರಿ ಇರತಕ್ಕಂಥವ್ರು. ಇವರು ಮನುಷ್ಯನ ವೃತ್ತಿಗಳನ್ನು ಮೀರಿ ಇರ್ತಕ್ಕಂಥವ್ರು. ಮನಸ್ಸು ಯಾವ ವಿಷಯದಲ್ಲಿ ಕೂಡಿತು ಅದರಲ್ಲಿ ಪ್ರಿಯ ತೋರ್ತದ. ಆದ್ರೆ ಅದನ್ನು ಮೀರಿ ಸಾಕ್ಷಿ ಭಾವದಲ್ಲಿ ನಿಂತವರಿಗೆ ಅದು ತೋರಿದರೂ ಕೂಡ ಅವ್ರಿಗೆ ಏನು ಭಾವ ಆಗಂಗಿಲ್ಲ ಅದರಲ್ಲಿ. ಅಂದರೆ ಅಮನಸ್ಕನಿಗೆ ಪ್ರಿಯಾಪ್ರಿಯಗಳ ಭಾವನೆ ಇಲ್ಲವೆಂದ ಮೇಲೆ ಕೆಲವರು ಮುಕ್ತರು, ಕೆಲವರು ಬದ್ಧರು ಇರುವುದಕ್ಕೆ ಕಾರಣವೇನು ಅಂತ ಕೇಳಿದ್ರೆ, ಕೆಲವರು ಮುಕ್ತರೇ ಮತ್ತು ಕೆಲವರು ಬದ್ಧರಾಗಿರುವುದಕ್ಕೆ ಆಯಾ ಜೀವರುಗಳ ಕರ್ಮವೇ ಕಾರಣವಾಗಿದೆ. ಅವ್ರವ್ರು ಮಾಡತಕ್ಕಂಥ ಕರ್ಮವೇ ಅದಕ್ಕೆ ಕಾರಣ ಆಗ್ಯದ. ಇವರು ಮುಕ್ತರ ಇದಾರಪ್ಪ, ಅವ್ರಿಗೆ ಏನಿಲ್ಲ ನೋಡ ಅಂತಂದ್ರೆ
ಅವ್ರು ಮಾಡತಕ್ಕಂಥ ಕ್ರಿಯೆ ಅವ್ರ ಕಾರಣ ಆಗ್ಯಾವ. ಹೇಗೆಂದರೆ ಸ್ವಪ್ರಯತ್ನದಿಂದಲೂ ತೀವ್ರ ಮೋಕ್ಷ ಇಚ್ಛೆಯಿಂದಲೂ ಅನೇಕ ಜನ್ಮಗಳಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿ ಆ ಕರ್ಮಗಳ ಪರಿಪಕ್ವವಾಗಲು ಹೃದಯ ನಿರ್ಮಲವಾಗುತ್ತಲೇ ಸಮಸ್ತ ಕರ್ಮಗಳನ್ನು ತ್ಯಜಿಸಿ ಸದ್ಗುರು ಕೃಪೆಯಿಂದ ಇಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ಸ್ವಪ್ರಯತ್ನದಿಂದಲೂ, ಇಲ್ಲಿ ಇನ್ನೊಬ್ರು ಬಲಾತ್ಕಾರದಿಂದ ನೀನು ಮಾಡೋದಲ್ಲ, ಇದು ನಿನ್ನ ಪ್ರಯತ್ನದಿಂದ. ನಾನು ಈ ಜನನ ಮರಣ ರೂಪವಾದ ಸಂಸಾರ ಚಕ್ರದಿಂದ ಬಿಡುಗಡೆ ಆಗಬೇಕು, ಈ ದುಃಖದಿಂದ ನಾನು ಕಡಿಗೆ ಆಗಬೇಕೆಂಬ ನಿನ್ನ ಸ್ವತಂತ್ರ ಇಚ್ಛೆಯಿಂದ ಬರಬೇಕು. ಬಾಪ ನೀ ಇಲ್ಲಿ ಶಾಸ್ತ್ರ ಕೇಳು, ನಿನಗೆ ಚಲೋ ಆತದ, ನಿನಗೆ ಚಲೋ ಆತದ ಅಂತ ಬಲಾತ್ಕಾರ ಹಿಡ್ಕೊಂಬಂದು ಮಾಡೋದಲ್ಲ ಇದು. ತನ್ನ ಸ್ವ ಇಚ್ಛೆಯಿಂದ ಬರಬೇಕು. ನಾನು ಈ ದುಃಖದಿಂದ ಬಿಡುಗಡೆ ಆಗಬೇಕಲ್ಲ ಅಂತ ಸ್ವ ಇಚ್ಛೆಯಿಂದ ಬಂದಾಗ ಅದು ಇಚ್ಛೆ ಬಂತು ಅಂದ್ರೇನೆ ಅದು ಏನಾಗಿರ್ತದಂದ್ರೆ ತೀವ್ರ ಮುಮುಕ್ಷ ಇಚ್ಛೆಯಿಂದಲೂ. ಇದು ಮುಮುಕ್ಷ ಇಚ್ಛೆ ಯಾಕೆ ಬರ್ತದಂದ್ರೆ ಅನೇಕ ಜನ್ಮಗಳಲ್ಲಿ ಮಾಡಿದಂತ ಪುಣ್ಯ ಕರ್ಮಗಳು ಇದ್ರೆ ಮಾತ್ರ ಇದು ಇಚ್ಛೆ ಬರ್ತದ. ಇಚ್ಛೆ ಬಂತು ಅಂದ್ರೆ ಅವ್ರು ಮಾತ್ರ ಇದ್ರ ನಿರಂತರ ಸಾಧನ ಮಾಡಿ ಮುಂದೆ ಸದ್ಗುರು ಕೃಪೆಯಿಂದ ಶ್ರವಣಾದಿಗಳನ್ನು ಮಾಡಿ ತಾನೇ ಪರತತ್ವವೆಂದು ತಿಳಿದು ಪುರುಷರು ಈ ರೀತಿಯಿಂದ ತಿಳಿದವರೇ ಪುರುಷರೇ ಶ್ರೇಷ್ಠರು ಅಂದ್ರೆ ಅವ್ರು ಪುರುಷರೇ ಅಂತಂದಾಗ ಇಲ್ಲಿ ಹೆಣ್ಮಕ್ಳಿಗೆಲ್ರಿ ಗಣಮಕ್ಳಿಗೆ ಅಷ್ಟೇ ಹೇಳ್ಯಾರ ಅಂತ ಹಿಂಗ ಅರ್ಥ ಮಾಡಂಗಿಲ್ಲ. ಪುರುಷ ಎಂಬ ಪದ ಜೀವವಾಚಕ, ಚೈತನ್ಯಕ್ಕೆ ಹೇಳಿದ್ದು ಮಾತದು. ಅದು ಹೆಣ್ಣು ಗಂಡಿನಲ್ಲಿ ಭೇದ ಇಲ್ಲ. ಮತ್ತೆ ಹೆಣ್ಮಕ್ಳಿಗೆ ಮೋಕ್ಷ ಇಲ್ಲ ಹಿಂದಾಗಿ ಹೋಗ್ಯಾರಲ್ಲ ಎಷ್ಟೋ ಮಂದಿ ಹೆಣ್ಮಕ್ಳು ಮುಕ್ತರು. ಮತ್ತೆ ಅವರು ಪುರುಷ ಅಂದಾಗೇನು, ಇಲ್ಲಿ ಪುರುಷ ಅಂದಾಗ ಗಂಡಲ್ಲ, ಇಲ್ಲಿ ಗಂಡುನೂ ಅಲ್ಲ ಹೆಣ್ಣುನೂ ಅಲ್ಲ, ಜೀವನಿಗೆ ಯಾವೂ ಇಲ್ಲ. ಹೀಗೆ ಶ್ರೇಷ್ಠರು ಭಕ್ತಿಯಿಂದ ಅಂದರೆ ಅಖಂಡ ಭಾವದಿಂದ ನನ್ನನ್ನು ಭಜಿಸುತ್ತಾರೆ. ಅಂದರೆ ನಾನು ಬ್ರಹ್ಮವೆಂದು ತನ್ನನ್ನು ಅಖಂಡ ಆತ್ಮನೆಂದು ತಿಳಿದಿರುತ್ತಾರೆ. ಅಂತಹ ಬ್ರಹ್ಮನಿಷ್ಠರಾದ ಜ್ಞಾನಿಗಳ ನಿರ್ಮಲ ಸ್ವಭಾವವುಳ್ಳವರಾದ್ದರಿಂದ ಸದಾ ಆನಂದ ಸ್ವರೂಪನಾದ ಬ್ರಹ್ಮ ನನ್ನಲ್ಲಿ ಇರುತ್ತಾರೆ. ಅವ್ರ ಭಾವ ಹೆಂಗದ, ನಿರ್ಮಲ ಅದ. ಬ್ರಹ್ಮಜ್ಞಾನಿಗಳಲ್ಲಿ ಯಾವತ್ತೂ ನಿರ್ಮಲ ಭಾವನೆ ಇರ್ತದ. ಅವರು ಸಾಮಾನ್ಯ ಅವಿವೇಕಿ ಪುರುಷನಲ್ಲಿ ಭಾವ ಭೇದ ಇರ್ತಾವ, ಅವನಲ್ಲಿ ದೋಷ ಇರ್ತಾವ, ಅವನಿಗೆ ಅನೇಕ ದೋಷದಿಂದ ಕೂಡಿರ್ತಾನ. ಆದ್ರೆ ಅವರಲ್ಲಿ ಯಾವುದು ಇರಂಗಿಲ್ಲ. ಬ್ರಹ್ಮನಿಷ್ಠರಿಗೆ ಯಾಕೆ ಇರ್ತಾವ ಇಂತು? ಅವ್ರು ತಮ್ಮ ಆನಂದದೊಳಗೆ ತಾವಿರೋ ಪ್ರಯತ್ನ ಮಾಡ್ತಾರೆ ಹೊರತು ಈ ಪ್ರಪಂಚದಲ್ಲಿ ನಡೀತಕ್ಕಂಥ ಕ್ರಿಯೆಗಳಲ್ಲಿ ಅವರು ಆಸಕ್ತರಾಗಂಗಿಲ್ಲ. ತಮ್ಮಲ್ಲಿ ಕ್ರಿಯೆ ತೋರಿದ್ರು ಕೂಡ ಅದರಲ್ಲಿ ನಡೆಯಂಗಿಲ್ಲ, ಅವ್ರು ಕೂಡಂಗಿಲ್ಲ, ಕೂಡ್ಲಾರ್ದಂಗೆ ಇರೋ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಅವ್ರು ತಿಳಿದ ಅಲ್ಲಿಗೆ ಬಂದಿರ್ತಾರೆ. ಅಷ್ಟೆಲ್ಲ ಕಷ್ಟಪಟ್ಟು ಶ್ರಮಪಟ್ಟು ಗುರುಶಾಸ್ತ್ರಾದಿಗಳ ಶ್ರವಣ ಮಾಡಿ ಅದನ್ನ ನಿರಂತರ ಅಭ್ಯಾಸ ಮಾಡಿ ಆ ಒಂದು ಬ್ರಹ್ಮನಿಷ್ಠತ್ವವನ್ನು ಪಡ್ಕೊಳ್ಳೋದು ಇದೇನು ಶಾಲೆ ಆದಂಗೆ ಅಲ್ಲ. ಒಂದು ವರ್ಷ ಓದಿದೆ, ಒಂದು ದಿವಸ ಬರೆದೆ, ಎಕ್ಸಾಮ್ ಬರೆದೆ, ನಾ ಪಾಸ್, ಹಿಂಗಲ್ಲ. ಇದು ನನ್ನ ಭಾವದಲ್ಲಿ ನಮ್ಮ ಸ್ಥಿತಿಯಲ್ಲಿ ಬರಬೇಕಲ್ಲ. ಅದು ಬ್ರಹ್ಮನಿಷ್ಠತ್ವ ಅಂದ್ರೆ ಏನು? ಹುಡುಗಾಟಿಗೆ ಮಾತೇನು? ಬ್ರಹ್ಮನಿಷ್ಠರು ಸಾಮಾನ್ಯರೇನು? ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಇದು ಬ್ರಹ್ಮಜ್ಞಾನ. ಇಂಥ ಜ್ಞಾನವನ್ನು ಪಡೆದಂಥ ಮಹಾನುಭಾವರು ಸಂತರು ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಪೂಜ್ಯತೆ ಇರ್ತಕ್ಕಂಥವ್ರು. ಅಂಥ ಸ್ಥಿತಿ ಅವರು ಪ್ರಾಪ್ತಿ ಮಾಡಿಕೊಂಡಾರಂದ್ರೆ ಹೀಗೆ ನಿರ್ಮಲ ಸ್ವಭಾವ ಉಳ್ಳೋದ್ರಿಂದ ಸದಾ ಆನಂದ ಸ್ವರೂಪದಲ್ಲೇ ಬ್ರಹ್ಮನಾದ ನನ್ನಲ್ಲಿ ಇರುತ್ತಾರೆ. ಅಂದ್ರೆ ಅಂಥ ಪರಬ್ರಹ್ಮ ಸ್ವರೂಪವೇ ನಾನು ಮತ್ತು ಆ ಜ್ಞಾನಿಗಳು, ಅವರಲ್ಲಿ ಭೇದ ಇಲ್ಲ. ನೋಡು, ಯಾರು ಹೇಳ್ತಾನ? ಪರಮಾತ್ಮ ಹೇಳ್ತಾನೆ, ನನ್ನಲ್ಲಿ ಜ್ಞಾನಿಗಳಲ್ಲಿ ಯಾವುದೇ ಭೇದ ಇಲ್ಲ. ಅವರು ನಾನೇ ನನ್ನ ತಿಳ್ಕೊಂಡಾರ, ನನ್ನನ್ನು ಅವ್ರು ಅಂತ ತಿಳ್ಕೊಂಡಾರ. ಅವರು ಅಂದ್ರೆ ಆ ಪರಮಾತ್ಮನೇ ನಾನು, ಪರಮಾತ್ಮನೇ ನಾನು ಅಂತ ಅವರಲ್ಲಿ ಭೇದ ಇಲ್ಲ. ನೋಡವ್ರೆ, ಜೀವಾತ್ಮನಲ್ಲಿ ಪರಮಾತ್ಮನಲ್ಲಿ ಭೇದ ಇಲ್ಲದಂಗೆ ತಿಳಿದಾರ. ಅವರು ಅಖಂಡ ಸ್ವರೂಪ ಅಂತ ಪರಿಪೂರ್ಣವಾದ ಪರಬ್ರಹ್ಮವು ನಾನಿದ್ದೇನೆ ಅಂತ ತಿಳಿದಿರ್ತಾರ. ಅಂದರೆ ನಾನು ಅವರಾಗಿರುತ್ತಾರೆ. ನಿರ್ವಿಶೇಷನೂ ಪರಿಪೂರ್ಣನೂ ಆದ ನಾನು ಸಹ ಬ್ರಹ್ಮವೆತ್ತರಲ್ಲಿ ಕಣ್ಣಿಗೆ ರೂಪವು ಪ್ರತ್ಯಕ್ಷವಾದಂತೆ ಅವರ ವೃತ್ತಿಗೆ ಪ್ರತ್ಯಕ್ಷನಾಗಿರುತ್ತೇನೆ. ನಮಗೆ ಕಣ್ಣಿಗೆ ಯಾವುದೇ ವಿಷಯ ಪ್ರತ್ಯಕ್ಷ ಆಗ್ತದ ನೋಡು, ಒಂದು ಇಂದ್ರಿಯ ಗೋಚರಕ್ಕೆ. ಅವರು ಬ್ರಹ್ಮಾಕಾರ ವೃತ್ತಿಗೆ ಅವರಿಗೆ ಗೋಚರ ಆಗ್ತಾನ ಪರಮಾತ್ಮ. ಅವರು ಆ ಸ್ವರೂಪದ ಆನಂದದ ಅನುಭವವನ್ನು ಮಾಡ್ತಾರೆ. ಅದಕ್ಕೆ ಅವರು ಮೈ ಮರಿತಾರೆ. ಎಲ್ಲ ಮರೆಯೋದಂದ್ರೆ ಸುಮ್ಮನೆ ಐತೆ. ಅವರು ಅಂತ ಒಂದು ಸ್ಥಿತಿ ಅನುಭವ ಮಾಡ್ತಾರೆ. ಅವರು ಹೆಂಗ ದೃಶ್ಯ ವಸ್ತು ನಮಗೆ ಗೋಚರ ಆಗ್ತಾವ, ಅದ್ರಂಗ ಅವರಿಗೆ ಅಂತರಂಗದಲ್ಲಿ ಆ ಪರಮಾತ್ಮನ ಸಾಕ್ಷಾತ್ಕಾರ ಅನುಭವವನ್ನು ಪಡಿತಾರ. ಅವರು
ಸರ್ವವ್ಯಾಪಕನಾದ ನೀನು ಸರ್ವತ್ರ ಇರುವೆಯಲ್ಲವೇ, ಹಾಗಿದ್ದು ಅವರ ವೃತ್ತಿಗೆ ಮಾತ್ರ ಗೋಚರವಾಗುವನೆಂದು ಹೇಳುವೆ ಅಲ್ಲ. ಸರ್ವವ್ಯಾಪಕ ನೀ ಇದ್ದೆ ಅಂದ ಮೇಲೆ ಎಲ್ಲರಿಗೂ ಆಗ್ಬೇಕಾಗಿತ್ತು, ನೀನು ಬರೀ ಅವರಿಗೆ ಅಷ್ಟೇ ವೃತ್ತಿಗೆ ಅಷ್ಟೇ ಗೋಚರ ಆತೀನಂದ್ರೆ ಇದು ಸಂಶಯ ಅಲ್ಲ ಏನು ಪರಮಾತ್ಮ ಅಂತ ಅರ್ಜುನ ಮತ್ತೆ ಸಂಶಯ ಮಾಡ್ತಾನ. ಆಗಲೂ ನನಗೆ ಪರಿಚ್ಛನ್ನ ದೋಷವು ಬರುವುದಿಲ್ಲ, ಹೇಗೆಂದರೆ ನಿನಗೆ ಮತ್ತೆ ಅವರಿಗೆ ಅಷ್ಟೇ ಆತಿದ್ದಿ ಉಳಿದವರಿಗೆ ಆಗಿಲ್ಲ ಅಂದ್ರೆ ನಿನ್ನಲ್ಲಿ ಪರಿಚ್ಛನ್ನ ದೋಷ ಬರ್ತದೆ ನೋಡು ಅಂತ ಅರ್ಜುನ ಕೇಳಿದರೆ, ನನಗೆ ಪರಿಚ್ಛನ್ನ ದೋಷವು ಬರುವುದಿಲ್ಲ ಹೇಗೆಂದರೆ ಆಕಾಶವು ಸರ್ವವ್ಯಾಪಕವಾಗಿದ್ದರು ಸ್ವಚ್ಛವಾದ ನೀರು ಕನ್ನಡಿಯ ಮೊದಲಾದವುಗಳಲ್ಲಿ ಪ್ರತಿಬಿಂಬಿಸುತ್ತದೆ. ಎಲ್ಲ ಕಡೆ ಐತಿಲ್ಲ ಆಕಾಶ, ನಮಗೆ ಯಾಕೆ ಕಾಣವಲ್ರಿ ಅಂದ್ರೆ ನೀರು ಸ್ವಚ್ಛ ಇಲ್ಲ, ಕನ್ನಡಿ ಸ್ವಚ್ಛ ಇಲ್ಲ, ಅದಕ್ಕೆ ಅದು ಪ್ರತಿಬಿಂಬ ಕಾಣವಲ್ದಲ್ಲಿ. ಇಲ್ಲ ಅಂತಲ್ಲ, ಐತೆ, ಇಲ್ಲಿ ದೋಷ ಐತೆ. ಅದರಂತೆ ಪ್ರತಿಬಿಂಬಿಸುತ್ತದೆ. ಗೋಡೆ ಮೊದಲಾದವುಗಳಲ್ಲಿ ಪ್ರತಿಬಿಂಬಿಸುವುದಿಲ್ಲ. ಇವು ಗೋಡೆ ಮೊದಲಾದವುಗಳ ದೋಷ ಇದ್ದಲ್ಲಿ ಪ್ರತಿಬಿಂಬ ಆಗ್ತದೆ ಆಕಾಶದ ಇಲ್ಲ. ಹೀಗೆ ಇದರಂತೆ ಪರಮೇಶ್ವರನಾದ ನಾನು ಸಜ್ಜನರ ಪವಿತ್ರವಾದ ವೃತ್ತಿಯಲ್ಲಿ ಮಾತ್ರ ಪ್ರಕಾಶಿಸುತ್ತೇನೆ. ಅದಕ್ಕೆ ನಿಜಗೊಂಡು ಹೇಳಿದರು, ಶರಣ ಜನರ ಸದು ಹೃದಯ ನಡಿನದಳು ಪರಿಶೋಭಿಸುತ್ತಿಹುದು ನಿನ್ನ ದಿವ್ಯ ಪಾದ. ಎಲ್ಲಿ ಕಾಣ್ತದಪ್ಪ ಪರಮಾತ್ಮನಿಂದ್ರ? ಅಂತ ಶರಣರಲ್ಲಿ. ಅದಕ್ಕೆ ಹೇಳಿದ್ರು, ಸಜ್ಜನರಾದ ಪವಿತ್ರವಾದಂಥ ವೃತ್ತಿಯಲ್ಲಿ ಮಾತ್ರ ನಾನು ಪ್ರಕಾಶಿಸುತ್ತೇನೆ. ಸಜ್ಜನರು ಅಂದ್ರೆ ದುರ್ಜನರಿಗೆ ಆಗಂಗಿಲ್ಲ ಅಂದಂಗೆ ಆಯ್ತಲ್ಲ. ದುರ್ಜನರು ಯಾರು ಅಂದ್ರೆ ಇದಕ್ಕೆ ಪರಮಾತ್ಮನ ವಿಮುಖ ಯಾರಾಗ್ಯಾರ ಅವರೆಲ್ಲರೂ ದುರ್ಜನರು. ಯಾರು ಪರಮಾತ್ಮನ ಕಡೆ ಮುಖ ಮಾಡ್ಯಾರ ಅವರು ಸಜ್ಜನರು. ಎಲ್ಲಿ ಪರಮಾತ್ಮನ ಕಡೆ ಮುಖ ಮಾಡ್ಯಾರ ಅವರಲ್ಲಿ ಧರ್ಮ ಅದ. ಅದಕ್ಕೆ ನೋಡ್ರಿ, ಗುಡಿಯಲ್ಲಿ ಲಿಂಗೋದ ಮುಂದೆ ಬಸವಣ್ಣ ಕುಂದ್ರಿಸಿರ್ತಾರ. ಮತ್ತೆ ಮುಖ ಒಂದೇ ಕಡೆ ಮಾಡಿ ಕುಂತಿರ್ತವೆ. ಯಾವ ದೇವಸ್ಥಾನದಾಗ ಹೋಗಿ ನೋಡ್ರಿ, ಅದು ಕುಂಡಿತಿರಿ ಕುಂದ್ರಿಸಿರ್ತಾರೆ ಬಸವಣ್ಣ. ಇಲ್ಲ, ಮುಖ ಲಿಂಗಕ್ಕೆ ಮುಖ ಮಾಡಿ. ಯಾಕಂದ್ರೆ ಎಲ್ಲಿ ಪರಮಾತ್ಮ ಇದಾನ ಅಲ್ಲಿ ಜ್ಞಾನ ಧರ್ಮ ಅದ. ಧರ್ಮ ಎಲ್ಲಿ ಅದ ಅಲ್ಲಿ ಪರಮಾತ್ಮ ಇರ್ತಾನಂತ ಸಂಕೇತ ಅದು. ಮತ್ತೆ ಯಾರು ಸಜ್ಜನರು ಇದಾರ ಅವರಲ್ಲಿ ಪರಮಾತ್ಮ ಯಾವಾಗಲೂ ಪ್ರಕಾಶಮಾನವಾಗಿ ಬೆಳಗ್ತಾನ. ಮತ್ತೆ ಇವರು ದುರ್ಜನರು ಇದಾರಲ್ಲ ಅವರಲ್ಲಿ ಎಂದೂ ತೋರಂಗಿಲ್ಲ ಅಂತ ಅವ್ರು ವಿಮುಖರಾಗ್ಯಾರ, ಪರಮಾತ್ಮನಿಗೆ ಮುಖ ಮಾಡಿಲ್ಲ ಅಂತ. ಹೀಗೆ ಶ್ರೀನಿಜ ಅದನ್ನೇ ಬರ್ದಾರ. ಶ್ರೀನಿಜ ಗುಣರು ಶರಣ ಜನರ ಸದು ಹೃದಯದೊಳು ಪರಿಶೋಭಿಸುತ್ತಿರುವುದು ನಿನ್ನ ದಿವ್ಯ ಪಾದ ಎಂದು ಇಲ್ಲಿ ಹೇಳಿರುವರು. ಮತ್ತು ಶ್ರುತಿಯು ಸಹ ತರತಿ ಶೋಕಂ ಆತ್ಮವಿತ್ತೆಂದು ಹೇಳಿದೆ. ಯಾವುದು ಶ್ರುತಿ ಹೇಳ್ತದ ನೋಡು, ಆತ್ಮವಿತ್ ಶೋಕಂ ತರತಿ. ಯಾರು ಆತ್ಮನನ್ನು ತಿಳಿದಾರ ಅವರು ಶೋಕ ಸಾಗರವನ್ನು ದಾಟುತ್ತಾರೆ ಅಂತ ಶ್ರುತಿ ಪ್ರಮಾಣವು ಉಂಟು. ಅದಕ್ಕೆ ಇಲ್ಲಿ ನನ್ನನ್ನು ತಿಳಿದುಕೊಂಡವರು ಶೋಕವನ್ನು ದಾಟುತ್ತಾರೆ ಎಂದು ಅರ್ಥವು ಅಂತ ಇಲ್ಲಿ ಹೇಳಿಕೆ ಅಂತ ಇಲ್ಲಿಗೆ ಬಂದಾರ. ಪೂಜೆ ಐತಿ. ಆತ್ಮನನ್ನು ತಿಳಿಯುವುದಿಲ್ಲವೋ ಅವರು ಬದ್ಧರಾಗಿ ಇರುತ್ತಾರೆ. ಆದುದರಿಂದ ಪುರುಷರು ಪ್ರಯತ್ನದಿಂದ ಸಂಪಾದಿಸಿದ ಬ್ರಹ್ಮಾತ್ಮೈಕ್ಯ ಜ್ಞಾನವೇ ಮುಕ್ತಿಗೆ ಕಾರಣವಾಗಿದೆ. ಆ ಬ್ರಹ್ಮಾತ್ಮೈಕ್ಯ ಜ್ಞಾನವಿಲ್ಲದಿರುವುದೇ ಬಂಧನಕ್ಕೆ ಕಾರಣ. ಮೋಕ್ಷ ಬಂಧಗಳಿಗೆ ಇದೇ ಕಾರಣವೇ ಹೊರತು ಪರಮಾತ್ಮನಾಗಲಿ ಗುರುಗಳಾಗಲಿ ಶಾಸ್ತ್ರವಾಗಲಿ ಕಾರಣವಲ್ಲ ಅಂದ್ರು. ಏನು ಇವ್ರ ಕಾರಣ, ಏನು ಗುರುಗಳ ಕಾರಣ ಅಲ್ಲ, ಪರಮಾತ್ಮನೂ ಕಾರಣ ಅಲ್ಲ, ಶಾಸ್ತ್ರನೂ ಕಾರಣ ಅಲ್ಲ. ಯಾಕಂದರೆ ಸ್ವಪ್ರಯತ್ನದಿಂದ ಸಂಪಾದಿಸಿದಂಥದ್ದು. ಸ್ವಪ್ರಯತ್ನ ಅಂದ್ರೆ ಇಚ್ಛಾಪೂರ್ವಕವಾಗಿ ನಾ ಮುಕ್ತನೇ ಆಗಬೇಕು, ನಾನು ಇದರಿಂದ ಈ ಜನನ ಮರಣದಿಂದ ಬಿಡುಗಡೆ ಆಗ್ಬೇಕಂತ ಇಚ್ಛೆ ಯಾರೈತೆ ನೋಡು, ಅಂಥವ್ರಿಗೆ ಇದು ಬ್ರಹ್ಮಜ್ಞಾನದಿಂದ ಮುಕ್ತಿಯನ್ನು ಪಡಿತಾರೆ ಅವರು. ಜಗತ್ತಿನಲ್ಲಿ ಎಲ್ಲರಿಗೂ ಇದು ಸಾಧ್ಯ ಆದಂದ್ರೆ ಕೇವಲ ಕೆಲವು ಪುಣ್ಯ ಪುರುಷರಿಗೆ ಮಾತ್ರ ಇದು ಸಾಧ್ಯ ಆಗ್ತದೆ. ಅವ್ರು ಮಾತ್ರ ಈ ಒಂದು ಶಾಸ್ತ್ರವನ್ನು ಕೇಳಬೇಕು, ತಿಳ್ಕೊಳ್ಬೇಕು, ನಾವು ಉದ್ಧಾರ ಆಗ್ಬೇಕಂತ ಯತ್ನ ಪ್ರಯತ್ನ ಮಾಡ್ತಾರೆ. ಮತ್ತೆ ಉಳಿದವ್ರಿಗೆ ಯಾಕೆ ಯತ್ನ ಪ್ರಯತ್ನ? ಅವರು ಹೊರಗೆ ಇದಾರೆ, ಇನ್ನ ಪರಮಾತ್ಮಗೆ ಬಹಳ ದೂರ ಇದಾರೆ. ಅವರು ಪರಮಾತ್ಮ ಸಮೀಪ ಬಹಳ ದೂರ ಇದ್ದಾರೆ. ಯಾಕೆಂದರೆ ನನ್ನ ಸರ್ವಸಮತ್ವ ಹಾನಿಯಿಲ್ಲ, ಶೀತವಾದ ನಿವೃತ್ತಿಯಂತೆ ಸಂಸಾರ ವಿಮುಕ್ತಿಯು ಸಹ ಪುರುಷರ ಪ್ರಯತ್ನದಿಂದಲೇ ಸಾಧ್ಯ. ಯಾರು ಇದಕ್ಕೆ ಪ್ರಯತ್ನ ಮಾಡ್ಯಾರ ಅವರಿಗೆ ಸಾಧ್ಯ ಅದ. ಅದು ಪ್ರಯತ್ನವಿಲ್ಲದೆ ದೊರಕುವ ಪದಾರ್ಥವಲ್ಲ.
ಹೆಂಗನಪ್ಪ ನನಗೆ ದೇವ್ರಿಟ್ಟಂಗ ಹಣೆ ಬಾರ್ದಾಗಿದ್ದಂಗೆ ಆತದಂದ್ರೆ ಪ್ರಾರಬ್ಧ ಹೇಳು. ನಿನ್ನ ಭೋಗ ಅದು ನಿನ್ನ ಪ್ರಾರಬ್ಧಾನುಸಾರವಾಗಿ ಬರ್ತದ. ಇದು ಹಂಗೆ ಬರ್ತದಂತ ಹಂಗಲ್ಲ. ಮೋಕ್ಷಕ್ಕೆ ಪ್ರಯತ್ನ ಬೇಕೇ ಬೇಕು. ಮುಮುಕ್ಷ ಅದನ್ನು ಪ್ರಯತ್ನ ಮಾಡಬೇಕು. ಶ್ರವಣಾದಿಗಳನ್ನು ತಾನು ಪ್ರಯತ್ನ ಪೂರ್ವಕವಾಗಿ ಮಾಡಬೇಕಾಗ್ಯದ. ಯಾಕಂದ್ರೆ ತಾನು ಈ ಬಂಧನದಿಂದ ಬಿಡುಗಡೆ ಆಗ್ಬೇಕಲ್ಲ. ಅದಕ್ಕೆ ಅದರಿಂದ ಮುಮುಕ್ಷಿಗಳೆಲ್ಲರೂ ಮುಕ್ತಿಗಾಗಿ ಪ್ರಯತ್ನ ಮಾಡಬೇಕು ಅಂದವರು. ಮೋಕ್ಷಕ್ಕಾಗಿ ಪ್ರಯತ್ನ ಮಾಡು, ಪ್ರಪಂಚಕ್ಕಾಗಿ ನೀ ಪ್ರಯತ್ನ ಮಾಡು. ನೀ ಎಷ್ಟು ಪ್ರಯತ್ನ ಮಾಡಿದ್ರು ಎಷ್ಟು ಬರ್ಬೇಕು ಅಷ್ಟೇ ಬರ್ತದದು. ನಾವೇನು ಹೆಚ್ಚಿನ ಪ್ರಯತ್ನ ಮಾಡಿವಿ ಖರೆ ಎಲ್ಲರಿಗೆ ಅನ್ಕೊಂಡು ಆಗ್ತವೇನು ಜಗತ್ತಿನಾಗ ಇಲ್ಲ. ಅದು ಪರಮಾತ್ಮನ ಮೋಕ್ಷವನ್ನು ಕೊಡುತ್ತಾನೆಂದು ಸೋಮಾರಿಯಾಗಿ ಸುಮ್ಮನೆ ಕುಳಿತವರಿಗೆ ಮೋಕ್ಷವಿಲ್ಲ. ಮತ್ತೆ ಹಿಂಗನು ಕೆಲವು ಮಂದಿ ತಿಳ್ಕೊಂತಾರ, ಹೆಂಗ ಪರಮಾತ್ಮ ಮೋಕ್ಷ ಕೊಡ್ತಾನಂತಂದು ಸುಮ್ಮನೆ ಕೈ ಕಟ್ಟಿಯನ್ನು ಕುಂತಿರ, ಹಂಗೂ ಅಲ್ಲ. ಇನ್ನು ಮಾಡೋ ಪ್ರಯತ್ನ ಮಾಡು. ನಿನ್ನ ಕರ್ತವ್ಯ ಏನದ ಆ ಕರ್ತವ್ಯವನ್ನು ನಿಭಾಯಿಸು. ಆದರೆ ಇಲ್ಲಿ ಮಾತ್ರ ನೀನು ಪ್ರಯತ್ನ ಪೂರ್ವಕವಾಗಿ ತಿಳಿ, ಪ್ರಯತ್ನದಿಂದ ನೀನು ಶ್ರವಣಾದಿಗಳನ್ನು ಮಾಡು. ನಾವು ಏನೇ ಒಬ್ಬ ರೈತ ಬೀಜ ಬಿತ್ತಾನ ಹೊಲ್ದಾಗ ಹೋಗಿ ಅಂತಂದ್ರೆ ಈ ವರ್ಷ ಬೆಳೆ ಬರ್ತದಂತ ಏನು ಬಿತ್ತಂಗಿಲ್ಲ. ಅವ್ನು ಬಿತ್ತಾನ, ಆ ವರ್ಷ ಮಳೆ ಬರ್ಲಿಲ್ಲ ಅಂದ್ರೆ ಬಿಟ್ಟು ಬಿಡ್ತಾನೆ ಏನೋ ಅಲ್ಲಿಗೆ. ಇನ್ನೊಂದು ವರ್ಷ ಪ್ರಯತ್ನ ಮಾಡ್ತಾನ. ಯಾಕಂದ್ರೆ ಅದು ಪ್ರಾರಬ್ಧಾನುಸಾರ ಬರದಿತ್ತಂದ್ರೆ ಬರ್ತದ ಇಲ್ದ್ರಿಲ್ಲ. ಆದ್ರೆ ಇದು ಹಂಗಲ್ಲ. ನೀನು ಪ್ರಯತ್ನ ಮಾಡಿದಂದ್ರೆ ಅದು ಬಂದೇ ಬರ್ತದ. ನೀನು ಬೀಜ ಬಿತ್ತಿದಂದ್ರೆ ಅದು ಫಲ ಕೊಟ್ಟೇ ಕೊಡ್ತದ ಅಂತ ಹೇಳ್ತಾನೆ. ಅದಕ್ಕೆ ಬ್ರಹ್ಮಜ್ಞಾನಕ್ಕಿಂತ ಭಿನ್ನವಾದ ಜ್ಞಾನಗಳೆಲ್ಲವೂ ಬಂಧನ ಉಂಟು ಮಾಡುವುದೆಂಬ ಸಂಗತಿಯು ರಾಜವಿದ್ಯೆ ಎಂಬ ವಿಶೇಷಣದಿಂದ ಸೂಚಿಸಲ್ಪಟ್ಟಿದೆ. ಮೇಘಶ ತ್ರೈವಿದ್ಯಾಂ ಮಾಂ ಇತ್ಯಾದಿ ಶ್ಲೋಕಗಳಿಂದ ನಿರೂಪಿಸಲಾಗಿದ ಮತ್ತು ಬ್ರಹ್ಮವಿದ್ಯೆಯಿಂದಲೇ ಮೋಕ್ಷ ಎಂಬ ವಿಷಯವೂ ಸಹ ಮಹಾತ್ಮನಸ್ತು ಯಾಂತಿ ಮಧ್ಯ ಜೀವನ ಉಪಮಾಂ ಇತ್ಯಾದಿ ಶ್ಲೋಕಗಳಿಂದ ನಿರೂಪಿಸಲ್ಪಟ್ಟಿತು. ಮತ್ತು ಪವಿತ್ರಂ ಇದಂ ಉತ್ತಮಂ ಎಂಬ ಜ್ಞಾನದ ಅತ್ಯಂತ ಪಾವನ ಸ್ಥಿತಿಯನ್ನು ಕುರಿತು ಪ್ರತಿಜ್ಞೆ ಮಾಡಲ್ಪಟ್ಟಿದೆ. ಇದರಲ್ಲಿ ಏನು ಹೇಳಿದ್ವಿಯಪ್ಪ ಇಲ್ಲಿವರೆಗೆ ನಾವು ಏನು ಇಲ್ಲಿಂದ 8 ಶ್ಲೋಕದಿಂದ ಏನು ಹೇಳಿಕೆಂತ ಬಂದೀವಿ ಅಂದ್ರೆ ಇದು ಸರ್ವಶ್ರೇಷ್ಠವಾಗಿರುವಂಥ ವಿದ್ಯೆಯಾಗಿದೆ, ಉತ್ತಮವಾಗಿರುವಂಥ ವಿದ್ಯೆಯಾಗಿದೆ. ಈ ವಿದ್ಯೆಯಿಂದನೇ ಜನನ ಮರಣ ರೂಪವಾದ ಸಂಸಾರ ಸಾಗರವನ್ನು ದಾಟ್ಲಿಕ್ಕೆ ಬರ್ತದ. ಈ ಜ್ಞಾನ ಒಂದಿಲ್ಲಪ್ಪ ಅಂತಂದ್ರೆ ನೀನು ಮತ್ತೆ ಈ ಜನನ ಮರಣ ರೂಪವಾದ ಸಂಸಾರ ಚಕ್ರದೊಳಗೆ ಸಿಲುಕುತ್ತಿದ್ದಿ. ಇದು ಬಿಟ್ರೆ ನಿನಗ ಬಂಧನದಿಂದ ಬಿಡುಗಡೆ ಬೇರೆ ಮಾರ್ಗ ಇಲ್ಲ ಅಂತ ಹೇಳ್ತಾ ಬಂದಿವಿ. ಅದನ್ನ ಈ ಶ್ಲೋಕದಲ್ಲಿ ಪ್ರತಿಜ್ಞೆಯನ್ನು ವಿಷದಪಡಿಸಲಾಗುತ್ತದೆ. ಮುಂದಿನ ಒಂದು ಶ್ಲೋಕದಲ್ಲಿ ಹೇಳ್ತಾರ ಮಾತನ್ನು ಹೇಳ್ತಾರ. ಇಲ್ಲಿಗೆ ಸಮಯ ಅದ, ಮುಂದೆ ಗುರುಗಳು ಬರ್ತಾ ಅಂತ ಹೇಳಿ ಇಲ್ಲಿಗೆ ಮಂಗಲವನ್ನು ಶಿವಾಯ ನಮಃ 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 ಪರಮ ಪಂಚಾಕ್ಷರೇ ಪರಶಿವನೇ ಗುರು ಎಂದು ಪರಶಿವನೇ ಗುರು ಎಂದು ಮನದೋಳು ನೆನೆಯಮ್ಮ ತಂಗಿ. ಇದರನುಭವ ತಿಳಿ ಕೋಮಲಾಂಗೆ. ಪ್ರಣಮ ಪಂಚಾಕ್ಷರಿ ಪರಶಿವನೇ ಗುರುವೆಂದು ಪರಶಿವನೇ ಗುರುವೆಂದು ಮನದೋಳು ನೆನೆಯಮ್ಮ ತಂಗಿ. ಇದರನುಭವ ತಿಳಿ ಕೋಮಲಾಂಗೆ. ಮನದೋಳು ನೆನೆಯಮ್ಮ ತಂಗಿ. ಇದರನುಭವ ತಿಳಿ ಕೋಮಲಾಂಗೆ. ಮನದೊಳು ನೆನೆಯಮ್ಮ ತಂಗಿ. ಇದರನುಭವ ತಿಳಿ ಕೋಮಲಾಂಗೆ. ಹಾವವ ಕಾಲದಲ್ಲೇ ದೇವರ ಭಜನಮ್ಮ ದೇವರ ಭಜನಮ್ಮ ಭಾವದುಲೆ ನೆನೆಯಮ್ಮ ತಂಗಿ. ಇದರನುಭವ ತಿಳಿ ಕೋಮಲಾಂಗೆ. ಭಾವ
ಭಾವದಲ್ಲಿ ನೆನೆಯಮ್ಮ ತಂಗಿ ಇದರನು ಭಾವ ತಿಳಿಕೋ ಮಾಲಾಂಗಿ ಭಾವದಲೆ ನೆನೆಯಮ್ಮ ತಂಗಿ ಇದರನು ಭಾವ ತಿಳಿಕೋ ಮಾಲಾಂಗೆ ಭಾವದಲ್ಲಿ ನೆನೆಯಮ್ಮ ತಂಗಿ ಇದರನು ಭಾವ ತಿಳಿಕೋ ಮಾಲಾಂಗಿ ಚಿತ್ರ ಗುಣಗಳೆಲ್ಲ ತಿದ್ದಿ ಶೋಧನ ಮಾಡಿ ರುದ್ರಾಕ್ಷೇದರೆ ಸಮ್ಮ ತಂಗೆ ಮಾನ ಮೋದ್ರೆ ಒಳಗ ಕೋಮಾಲಾಂಗೆ ರುದ್ರಾಕ್ಷೇದರೆ ಸಮ್ಮ ತಂಗಿ ಮಾನ ಮೋದ್ರೆ ಒಳಗೆ ಕೋಮಾಲಾಂಗಿ ರುದ್ರಾಕ್ಷೇದರೆ ಸಮ್ಮ ತಂಗೆ ಮಾನ ಮೋದ್ರೆ ಒಳಗ ಕೋಮಾಲಾಂಗೆ ರುದ್ರಾಕ್ಷೇದರೆ ಸಮ್ಮ ತಂಗಿ ಮಾನ ಮೋದ್ರೆ ಒಳಗೆ ಕೋಮಾಲಾಂಗಿ ಗುರು ತಂದೆ ತಾಯಮ್ಮ ಗುರು ಬಂಧು ಬಳಗಮ್ಮ ಗುರವಿನ ನೆನೆಯಮ್ಮ ತಂಗಿ ಇದರನು ಭಾವ ತಿಳಿಕೋ ಮಾಲಾಂಗೆ ಗುರವಿನ ನೆನೆಯಮ್ಮ ತಂಗಿ ಇದರನು ಭಾವ ತಿಳಿಕೋ ಮಾಲಾಂಗಿ ಗಡಿಯ ನೀಲಾಲ್ಕರೆ ನುಡಿಯ ಪಂಚಾಕ್ಷರೆ ಒಡದೇಳ ಮಾತಲ್ಲ ತಂಗೆ ಇದರ ಬೆಡಗೋ ಬೆರದ ಕೋಮಾಲಾಂಗೆ ಹರನೆಂದು ಭಾವಿಸಿ ನರನೆಂದು ಜರಿದಾರೆ ನರಕವ ತಪ್ಪದು ತಂಗಿ ಇದರನು ಭಾವ ತಿಳಿಕೋ ಮಾಲಾಂಗಿ ನರುಕ ತಪ್ಪುವುದಿಲ್ಲ ತಂಗಿ ಇದರ ಅನುಭವ ತಿಳಿಕೋ ಮಾಲಾಂಗೆ ನರಕವ ತಪ್ಪದು ತಂಗಿ ಇದರನು ಭಾವ ತಿಳಿಕೋ ಮಾಲಾಂಗಿ ಗಡಿಯ ನೀಲಾಲ್ಕೆರೆ ನುಡಿಯೋ ಪಂಚಾಕ್ಷರೆ ಒಡದೇಳ ಮಾತಲ್ಲ ತಂಗಿ ಇದರ ಬೆಡಗೋ ಬ್ಯಾರದ ಕೋಮಾಲಾಂಗೆ ಒಡದೇಳ ಮಾತಲ್ಲ ತಂಗಿ ಇದರ ಬೆಡಗೋ ಬ್ಯಾರದ ಕೋಮಾಲಾಂಗೆ ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ ಹರುವಿನ ಹಾರತೆ ಸ್ಮರಿಸುತ್ತ ಬೆಳಗೆರೆ ವರ ಗುರು ರಾಜನಿಗೆ ಧರಣಿಯ ಜನರ ತಪವಾರಿಸಿದ ಗುರು ಶಿವ ಪುತ್ರನಿಗೆ ನಿತ್ಯ ನಿರಂಜನ ನಿರುಪಮನ ಅದ್ವೈತಾಚಾರ್ಯರಿಗೆ ಸದ್ವಸ್ತಂ ಸಾವಿಕ್ತಿಲೆ ತಿಳಪಿದ ಸತ್ಯಾನಂದನಿಗೆ ಗರಗದ ಶ್ರೀ ಗುರು ಮಡಿವಾಳೆ ಜನವರದಿಂಜನಿಸಿದಗೆ ಪರಮ ಸದ್ಗುರು ಶ್ರೀ ಸಿದ್ಧರೂಢರ ಕರುಣೆಯ ಕಂದ್ರನಿಗೆ ವರ ನಿಜ ಗುಣ ವಿರಚಿತ ಶಾಸ್ತ್ರದ ಗುರುತನು ತಿಳಪಿದಗೆ ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದೊಳು ಹರುಷದಿ ವಾಸಿಪಗೆ ಅರುವಿನ ಹಾರುತಿ ಸ್ವರಿಸುತ್ತ ಬೆಳಗ್ಗೆ ವರಗುರು ರಾಜನಿಗೆ ಧರಣಿಯ ಜನರ ತಾಪವಾರಿಸಿದ ಗುರು ಶಿವ ಪುತ್ರನಿಗೆ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ
नाद बिंदु कलातीतं तस्मै श्री गुरवे नमः। श्रीमद् जगद्गुरु सिद्धार्थ महाराज श्री सद्गुरु शिवपुत्र स्वामी महाराज की जय। श्री सद्गुरु बसवानंद स्वामी महाराज की जय। श्री सद्गुरु अभिनव महाराज की जय। सकल साधु संत महाराज जय। मंगलम जय नमः पार्वती शिव हर हर महादेव। ಎಲ್ಲರೂ ಪಾಸ್ ಆಗ್ರಿ.